ತುಕ್ಕೋಜಿಗೆ ಈ ಸಾರಿ ಕೊಂಚ ಕೋಪ ಬಂತು ಸರೋಜಳ ಮೇಲೆ. ಸರೋಜ ಅದನ್ನು ನೀರಿನಲ್ಲಿ ನೆನೆಸಿಕೊಟ್ಟಿಲ್ಲದುದೇ ಇದಕ್ಕೆ ಕಾರಣವೆಂಬುದು ತುಕ್ಕೋಜಿಗೆ ಚೆನ್ನಾಗಿ ಗೊತ್ತಿತ್ತು. ಸರೋಜಳನ್ನು ಕರೆದು ನಿನ್ನಿಂದ ಆದ ಅನಾಹುತ ನೋಡು ಎಂದು ರೇಗಾಡಿದ. ಹೀಗಾದ್ರೆ ನಾನು ಬಾಗಿಲು ಮುಚ್ಚಿಕೊಂಡು ಊರು ಬಿಡಬೇಕಾಗ್ತದೆ. ನನ್ನ ಜೀವಮಾನದಲ್ಲಿ ಹೊಲೆದುಕೊಟ್ಟ ಬಟ್ಟೆ ಎಂದೂ ವಾಪಸ್ಸಾಗಿರಲಿಲ್ಲ. ನೀನೆಂಥ ಕೆಲಸ ಮಾಡಿದೆ ಎಂದು ಹಾರಾಡಿದ. ಸರೋಜಳಿಗೆ ಏನು ಮಾಡಬೇಕೆಂದು ತೋಚಲಿಲ್ಲ. ಕೆಲಸದ ಬರದಲ್ಲಿ ಮರೆತು ಹೋಯಿತು. ಎಷ್ಟೋ ಬಟ್ಟೆ ನೀರಿಗೆ ಹಾಕದೆ ನೀವು ಹೊಲೆದು ಕೊಡೋದಿಲ್ಲವೇ, ಈಗ ನನ್ನ ಮೇಲೆ ಮಾತ್ರ ರೇಗುತ್ತಿದ್ದೀರಿ ಎಂದಳು. ತುಕ್ಕೋಜಿ ಆ ರೀತಿ ನೆನೆಸದೇ ಹೊಲೆದು ಕೊಡುವ ಬಟ್ಟೆಗಳನ್ನು ಕಂಪನಿಯವರೇ ಕುಗ್ಗಿಸಿ ಕಳಿಸಿರುತ್ತಾರೆಂದು ಹಾಗೂ ಟೆರಿಲಿನ್ ನೈಲಾನ್ ಬಟ್ಟೆಗಳನ್ನು ಕುಗ್ಗಿಸಬೇಕಾಗಿಲ್ಲೆಂದು ವಿವರಿಸುತ್ತಾ ಕೊನೆಗೆ ಅದೂ ಬೇಸರವಾಗಿ ಅದೆಲ್ಲ ನಿನ್ನಹತ್ರ ಹೇಳ್ತಾ ಕೋರೋದಕ್ಕಾಗೋಲ್ಲ, ಹೇಳಿದಷ್ಟು ಬಾಯಿ ಮುಚ್ಕೊಂಡ ಮಾಡಿಡು ಎಂದ. ಸರೋಜಳಿಗೆ ಈ ಧೋರಣೆ ಸರಿಬರಲಿಲ್ಲ. ತನ್ನ ಸಹಕಾರವನ್ನು ಆಳು ಮಾಡುವ ಚಾಕರಿಯ ತರಹೇ ಎಂದು ತುಕ್ಕೋಜಿ ತಿಳಿದಿರುವುದು ಅವಳಿಗೆ ಒಪ್ಪಿಗೆಯಾಗಲಿಲ್ಲ. ಹುಬ್ಬು ಗಂಟಿಕ್ಕಿಕೊಂಡು ಸುಮ್ಮನಾದಳು. ಕಂಪನಿಯವರು ಎಲ್ಲಾ ಬಟ್ಟೆಗಳನ್ನು ನೀರಿಗೆ ಹಾಕಿಯೇ ಏಕೆ ಕಳಿಸಬಾರದೋ ಎಂದು ಆಲೋಚಿಸಿದಳು. ತುಕ್ಕೋಜಿಗೆ ಈ ವಿಷಯದಲ್ಲಿ ಅಷ್ಟೊಂದು ಬೇಸರ ಬರಲು ಕಾರಣ, ಅವನು ಎಷ್ಟು ಬೇಕಾದರೂ ಬಟ್ಟೆ ಹೊಲಿಯಲು ತಯಾರಿದ್ದನು. ಆದರೆ ಹೊಲಿದ ಬಟ್ಟೆಗಳ ಹೊಲಿಗೆಯನ್ನು ಇನ್ನೊಮ್ಮೆ ಬಿಚ್ಚಿ ಇನ್ನೊಮ್ಮೆ ಹೊಲಿಯುವುದೆಂದರೆ ಮಾತ್ರ ಅವನಿಗೆ ಸಹಿಸಲು ಅಸಾಧ್ಯವಾದ ಕೋಪ ಬರುತ್ತಿತ್ತು. ಆ ವಾಪಸ್ಸಾದ ಬಟ್ಟೆಗಳ ಹೊಲಿಗೆಯನ್ನು ಕಣ್ಣಲ್ಲಿ ಕಣ್ಣಿಟ್ಟು ಬಿಚ್ಚಿ ಆದಷ್ಟು ಅಳತೆಯನ್ನು ವಿಸ್ತರಿಸಿ ಹೊಲಿದು ಕೊಡಬೇಕಾದರೆ ಹಲವಾರು ಸೂಟುಗಳನ್ನು ಹೊಲಿದುದಕ್ಕಿಂತ ಹೆಚ್ಚಿನ ಸಮಯ ತಾಳ್ಮೆ ವ್ಯರ್ಥವಾಯಿತು. ಕೆಲಸದ ಮಧ್ಯೆ ತೆವಳಿಕೊಂಡೇ ಬಂದು ತೊಂದರೆ ಕೊಡುತ್ತಿದ್ದ ಕಿಟ್ಟುವಿನ ಮೇಲೂ ಉಗ್ರವಾಗಿ ರೇಗಿದನು. ಅಂತೂ ಈ ಅನಿರೀಕ್ಷಿತ ಬೆಳವಣಿಗೆ ತುಕ್ಕೋಜಿಯ ಜೀವನದಲ್ಲಿ ಅದೇ ಮೊದಲಿನದಾಗಿತ್ತು. ಕಿಟ್ಟು ಬೆಳೆದು ಅಂಬೆಗಾಲಿನ ಹಂತ ತಲುಪುವುದರೊಳಗೆ ಹಠ ತಂಟೆಗಳು ಹೆಚ್ಚಾಗತೊಡಗಿದವು. ಮೊದಲಿನಂತೆ ನಿದ್ದೆಯಲ್ಲಿ ಹೆಚ್ಚು ಸಮಯ ಕಳೆಯುತ್ತಿರಲಿಲ್ಲ. ತುಕ್ಕೋಜಿಯ ಹೊಲಿಗೆ ಕೆಲಸದಲ್ಲಿ ಹೆಚ್ಚು ಭಾಗವಹಿಸಲು ಸರೋಜಳಿಗೆ ಸಾಧ್ಯವಾಗುತ್ತಿರಲಿಲ್ಲ. ತುಕ್ಕೋಜಿಯ ತಾಳ್ಮೆ ಸಂಯಮಗಳು ಇದರೊಡನೆ ಕಡಿಮೆಯಾಗತೊಡಗಿದವು. ತುಕ್ಕೋಜಿಯ ಮತ್ತು ಸರೋಜಳ ನಡುವೆ ಯಾವುದೋ ಒಂದು ರೀತಿಯ ಭಿನ್ನಾಭಿಪ್ರಾಯಗಳು, ವೈಮನಸ್ಯಗಳು ವಿವರಣೆಗೆ ಅತೀತವಾಗಿ ಬೆಳೆಯತೊಡಗಿದವು. ಸರೋಜ ತುಕ್ಕೋಜಿಯ ನೇರ ಜೀವನ ಮಾರ್ಗದಲ್ಲಿ ಎಂಥೆಂತಹದೋ ಅಂಕುಡೊಂಕುಗಳು ಎದುರಾದವು. ತುಕ್ಕೋಜಿ ಏಕಾಗ್ರತೆಯಿಂದ ತನ್ನ ಕೆಲಸದಲ್ಲಿ ಮಗ್ನನಾದಾಗ ಸರೋಜಳಿಗೆ ಅವನ ಅರ್ಪಣ ಮನೋಭಾವವನ್ನು ನೋಡಿ ವಿಚಿತ್ರವಾದ ಕಸಿವಿಸಿಯಾಗುತ್ತಿದ್ದಿತು. ತನಗಾಗಿ ಅಸಮಾನ ತ್ಯಾಗ ಮಾಡಿದ್ದಾನೆಂದ ಹೆಮ್ಮೆಯಿಂದಿದ್ದ ಆಕೆಗೆ ಈಗ ತುಕ್ಕೋಜಿಗೆ ಹೊಲಿಗೆ ಕೆಲಸದಲ್ಲಿದ್ದ ಆಸಕ್ತಿ ಶ್ರದ್ಧೆಗಳು ತನ್ನ ಬಗೆಗಿಂತ ಹೆಚ್ಚಾಗಿದೆ ಎಂದೆನ್ನಿಸತೊಡಗಿತು. ತನ್ನನ್ನು, ತನ್ನ ಮಗನ ಲಾಲನೆ ಪಾಲನೆ, ವಿನೋದಗಳನ್ನು ಸಾಕಷ್ಟು ತುಕ್ಕೋಜಿ ಗಮನಿಸುತ್ತಿಲ್ಲವೆಂದು ಭಾವಿಸಿದಳು. ಕಿಟ್ಟುವಿನ ಬಾಲಚೇಷ್ಟೆಗಳನ್ನು, ತುಂಟಾಟಿಕೆಗಳನ್ನು ವಿವರಿಸಬಂದರೆ ತುಕ್ಕೋಜಿ ಏನೋ ಕೆಲಸ ನಿಲ್ಲಿಸಿ ಕೇಳುತ್ತಿದ್ದ. ಆದರೆ ಕಾಟಾಚಾರಕ್ಕೆ ಹ್ಞೂ ಎಂದು ಹೇಳಿದಂತಿರುತ್ತಿತ್ತು. ಕೊನೆಗೆ ಬಹಳ ಹೊತ್ತು ವಿವರಿಸಿದರೆ ಅಸಹನೆಯಿಂದ ಅದು ಏನು ಬೇಗ ಹೇಳಬಾರದೆ ಎಂದು ಹೇಳಿಬಿಡುತ್ತಿದ್ದನು. ಈ ಇಬ್ಬರ ಮಧ್ಯೆ ಬೆಳೆಯುತ್ತಿದ್ದ ಅಸಮಾಧಾನ ವಿಷಮಿಸುವಂತಾಗಲು ಇನ್ನೂ ಒಂದು ಘಟನೆ ಕಾರಣವಾಯಿತು. ಯಾವುದೋ ಒಂದು ಹಬ್ಬ ಹತ್ತಿರವಾಗುತ್ತಿತ್ತು. ಹೊಸ ಬಟ್ಟೆಗಳಿಗೆ ಬೇಡಿಕೆ ಉಳ್ಬಣಿಸಿತ್ತು. ತುಕ್ಕೋಜಿ ಯಾರದೋ ಅಳತೆಯನ್ನು ತೆಗೆದುಕೊಳ್ಳುತ್ತಿರಬೇಕಾದರೆ ಸರೋಜ ಇದ್ದಕ್ಕಿದ್ದಂತೆ ಬಂದು 1 ನಿಮಿಷ ನೋಡಿಕೊಳ್ಳಿ ಎಂದು ಕಿಟ್ಟುವನ್ನು ಇಳಿಸಿ ಒಳಕ್ಕೆ ಹೋದಳು. ಮಸಿಕುಡುಕೆ ಹಾಗೂ ಅಳತೆ ಪುಸ್ತಕಗಳ ಬಳಿ ಸಾರುತ್ತಿದ್ದ ಕಿಟ್ಟುವನ್ನು ತುಕ್ಕೋಜಿ ತನ್ನ ಕೆಲಸ ನಿಲ್ಲಿಸಿ ಕೂಡಲೇ ಎತ್ತಿಕೊಳ್ಳಬೇಕಾಯಿತು. ಇಲ್ಲದಿದ್ದರೆ ಏನಾದರೂ ಒಂದು ಸಣ್ಣ ಅನಾಹುತ ಖಾತರಿಯಿತ್ತು. ಬಂದ ಗಿರಾಕಿಯ ಹೊಟ್ಟೆ ಅಳತೆಯನ್ನು ತೆಗೆದುಕೊಳ್ಳುತ್ತಿದ್ದ ತುಕ್ಕೋಜಿ ಅಳತೆ ಟೇಪನ್ನು ಕುತ್ತಿಗೆ ಸುತ್ತ ಹಾಕಿಕೊಂಡು ಹಠ ಮಾಡುತ್ತಿದ್ದ ಕಿಟ್ಟುವನ್ನು ಸುಮ್ಮನಿರಿಸಲು ತನಗೆ ಗೊತ್ತಿದ್ದ ಒಂದೆರಡು ತಂತ್ರಗಳನ್ನು ಉಪಯೋಗಿಸಿದ. ಆದರೆ ಕಿಟ್ಟು ಸುಮ್ಮನಾಗುವುದರ ಬದಲು ಕಾಲು ಝಾರಿಸುತ್ತಾ ಎತ್ತಿಕೊಂಡು ಹೊರಗೆ ಹೋಗು ಎಂದು ಸೂಚನೆಗಳನ್ನು ಕೊಡತೊಡಗಿದನು. ಏನ ಮಾಡಿದರೂ ಅಲಕ್ಷಿಸಲು ಅಸಾಧ್ಯವಾದಷ್ಟು ರೆಚ್ಚೆ ಹಿಡಿದು ಅಳತೊಡಗಿದನು. ಅರ್ಧ ಅಳತೆ ಕೊಟ್ಟು ಕಾಯುತ್ತಿದ್ದ ಗಿರಾಕಿಗೆ ಬೇಸರ ಬರತೊಡಗಿತು. ಅವರನ್ನು ಕೊನೆಗೆ ನಾಳೆ ಬನ್ನಿ ಎಂದು ವಿನಯಪೂರ್ವಕವಾಗಿ ಬೀಳ್ಕೊಟ್ಟು ತುಕ್ಕೋಜಿ ಮನೆಯೊಳಗೆ ಬಂದು ಕೋಪದಿಂದ ಸರೋಜಳನ್ನು ಕರೆದ. ಸರೋಜ ಮಾತಿಲ್ಲ. ತುಕ್ಕೋಜಿಗೆ ಇನ್ನೂ ಸಿಟ್ಟು ಬಂದಿತು. ಇನ್ನೂ ಗಟ್ಟಿಯಾಗಿ ಕೂಗುತ್ತಾ ಅತ್ತಿತ್ತ ಹುಡುಕತೊಡಗಿದನು. ಅಷ್ಟರಲ್ಲಿ ಸರೋಜ ಬಂದಳು. ಏನೇ, ಎಲ್ಲೇ ಹೋಗಿದ್ದೆ? ನಿನಗೇನು ಜ್ಞಾನ ಇದೆಯೋ ಇಲ್ವೋ? ಒಂದು ಸಾರಿ ಕಂತ್ರಿ ದರ್ಜಿ ಅಂತ ಅಡ್ಡ ಹೆಸರು ತಗೊಂಡ್ರೆ ಆಮೇಲೆ ನಾಯಿನೂ ಸುಳಿಯೋಲ್ಲ. ಬಾಯಿಗೆ ಮಣ್ಣು ಬಿದ್ದಾಗಲೇ ನಿಮಗೆಲ್ಲ ಗೊತ್ತಾಗುವುದು ಎಂದು ಕಾಣುತ್ತದೆ. ನಮಗೆ ಹೊಲಿಗೆ ಕೆಲಸ ಹೊಟ್ಟೆಗೆ ಹಾಕಿದೆಯೋ ಮಗುನ ಆಡಿಸೋದೋ? ನಿಮಗೇನೋ ಹೊಡೆದು ಇಲ್ಲಿ ತಗೊಂಡು ಬಂದು ದೂಡಿಬಿಡ್ತೀಯ ಎಂದು ಕರಕರ ಕೂಗಿದ ತುಕ್ಕೋಜಿ. ಸರೋಜಳಿಗೆ ಕೋಪ, ದುಃಖ ಎಲ್ಲ ಒಟ್ಟಿಗೆ ಬಂತು. ಬೆಳಗಿನಿಂದ ಕಕ್ಕಸ್ಸಿಗೆ ಹೋಗಲು ಆಕೆಗೆ ಸಮಯ ಸಿಕ್ಕಿರಲಿಲ್ಲ. ಬೆಳಗಿನ ಕೆಲಸದ ಭರದಲ್ಲಿ ಈಗ ವಿಪರೀತ ಅವಸರವಾಗಿತ್ತು. ತುಕ್ಕೋಜಿ ಎದುರು ಯಾರೋ ಗಿರಾಕಿಗಳು ಬೇರೆ ಇದ್ದುದರಿಂದ ಅದನ್ನು ಹೇಳಲಾರದೆ ಕಿಟ್ಟುವನ್ನು ಬಿಟ್ಟು ಸುಮ್ಮನೆ ಬಂದಿದ್ದಳು. ನೀವು ಹುಟ್ಟಿಸಿದನ್ನು 1 ನಿಮಿಷ ನಾನು ನೋಡಿಕೊಳ್ಳೋದಕ್ಕೆ ನಿಮಗೆ ಆಗದಿದ್ರೆ ನಮಗೆ ಮಕ್ಕಳು ಯಾಕೆ ಹೇಳಿ? ಸದಾ ದುಡಿಯೋದು ಹೊಲಿಯೋದು ಅಂತ ಕೆಲಸದ ಮೇಲೆ ಇದ್ರೆ ಹೆಂಡತಿ ಯಾಕೆ, ಮಕ್ಕಳು ಯಾಕೆ? ನಮಗೆ ಒಂದು ಮಾತು ಇಲ್ಲ, ಒಂದು ಕಥೆ ಇಲ್ಲ. ನಮ್ಮ ಬಾಯನ್ನು ಹೊಲಿದುಕೊಂಡು ಬಿಟ್ರೆ ಒಳ್ಳೆಯದಂತ ಕಾಣದೆ ಎಂದು ಸರೋಜಲು ರೇಗಾಡಿದಳು. ತಮ್ಮ ಮನೆಯ ಎದುರೇ ರೈಲು ರಸ್ತೆ ಇಂಜಿನಿಯರಿಂಗ್ ಸಿಬ್ಬಂದಿಯವರು ಬಂದಿದ್ದರು.
ದಿನವೂ ಸಾಯಂಕಾಲ ಬಣ್ಣ ಬಣ್ಣದ ಬಟ್ಟೆಗಳನ್ನು ತೊಟ್ಟು ಜೋಡಿ ಜೋಡಿಯಾಗಿ ವಿರಾಮವಾಗಿ ವಾಕಿಂಗ್ ಹೋಗುವುದನ್ನು ಸರೋಜಾ ನೋಡಿದ್ದಳು. ಅವಳಿಗೆ ಈ ದುಡಿಯುವ ಬದುಕಿನ ಬಗ್ಗೆ ರೇಜಿಗೆಯಾಗತೊಡಗಿತು. ತುಕ್ಕೋಜಿಗೆ ಇನ್ನೂ ಕೋಪ ಬಂದಿತು. ಥತ್ 3 ಕಾಸಿನ ಹೆಂಗಸು ಎಂದು ಅವಳು ಕೇಳುವಂತೆ ಗುಣಗಿದ. ತುಕ್ಕೋಜಿ ಒಂದು ತರಹದ ಧ್ಯೇಯವಾದಿಯೂ ಹಠದ ಮನುಷ್ಯನೂ ಆಗಿದ್ದನು. ಸರೋಜಳ ಮಾತಿನಿಂದ ಅವನಿಗೆ ಅವಳೊಂದು ಕುಲ್ಲಕ ಜಂತು ಎಂದೆನ್ನಿಸಿತು. ತಂದೆ ತಾಯಿ ಜವಳಿ ಅಂಗಡಿ ಶ್ರೀಮಂತಿಕೆ ಎಲ್ಲವನ್ನೂ ಕೇವಲ ಒಂದು ಕ್ಷುದ್ರ ಹೆಂಗಸಿಗಾಗಿ ತ್ಯಾಗ ಮಾಡಿದೆ ಎಂದೆನ್ನಿಸಿತು. ತನ್ನನ್ನು ತನ್ನ ಏಕಾಗ್ರತೆ ಧ್ಯೇಯ ಆದರ್ಶಗಳಿಗಾಗಿಯೇ ಸರೋಜ ಮೆಚ್ಚಿದ್ದಾಳೆಂದು ತಿಳಿದಿದ್ದ ತುಕ್ಕೋಜಿಗೆ ಈಚೀಚೆಗೆ ಅನುಮಾನ ಬರತೊಡಗಿತು. ಮಗುವಾದ ಮೇಲೆ ಸರೋಜಳಲ್ಲಿ ಎಲ್ಲ ಸರ್ವೇಸಾಮಾನ್ಯ ಹೆಂಗಸಿನಲ್ಲಿರುವ ನ್ಯೂನತೆಗಳೆಲ್ಲಾ ಕಾಣತೊಡಗಿತ್ತು. ಪಕ್ಕದ ಮನೆ ಸೀತಮ್ಮನವರು ಮಗನ ಮದುವೆ ಸಂದರ್ಭದಲ್ಲಿ ಮಗನಿಗೆ ಸೂಟು ಹೊಲಿಸಿಕೊಡಬೇಕಿಲ್ಲ ಎಂದು ಹೆಣ್ಣಿನ ಕಡೆಯವರಿಗೆ ಜಬರ್ದಸ್ತು ಮಾಡಿದ್ದರು. ಇದು ತುಕ್ಕೋಜಿಗೆ ಗೊತ್ತಾದುದು ಹೊಲಿ ಹಾಕಲು ತುಕ್ಕೋಜಿ ಬಳಿ ಹೆಣ್ಣಿನ ಕಡೆಯವರು ಬಂದಾಗ. ಈ ವಿಷಯ ಮನೆಯಲ್ಲಿ ಸರೋಜಳೆದರು ಪ್ರಸ್ತಾಸ ಮಾಡಿದಾಗ ಆಕೆ ಮತ್ತೆ ಗಂಡು ಹಿಡಿದದಕ್ಕೆ ಅಷ್ಟಾದರೂ ಮರ್ಯಾದೆ ಬೇಡವೇ, ಆಸ್ತಿ ಬೇಡ, ದಕ್ಷಿಣೆ ಬೇಡ, ಕೊನೆಗೆ ಒಂದು ಒಳ್ಳೆ ಬಟ್ಟೆಯೂ ಬೇಡವೇ ಎಂದು ಮಾತಾಡಿದಳು. ಹಾಗಾದರೆ ನಿಮ್ಮಮ್ಮ ನಿನ್ನನ್ನು ಹೆತ್ತುಪಟ್ಟ ಭವಣೆಯೆಲ್ಲ ನಿನಗೆ ಮರೆತೇ ಹೋಯಿತು ಎಂದು ತುಕ್ಕೋಜಿ ವ್ಯಸನದಿಂದ ಹೇಳಿದ್ದ. ಸರೋಜಳಿಗೆ ತುಕ್ಕೋಜಿ ತನಗಾಗಿ ಎಲ್ಲಾ ತ್ಯಾಗ ಮಾಡಿದ ಎಂದು ಯೋಚಿಸಲು ಇಷ್ಟವಿತ್ತು. ಆದರೆ ತನ್ನನ್ನು ಮದುವೆ ಆಗುವುದರ ಮೂಲಕ ಅವನು ಪ್ರತಿಪಾದಿಸಿದ ಧ್ಯೇಯಕ್ಕಾಗಿ ತ್ಯಾಗ ಮಾಡಿದ ಎಂದು ಯೋಚಿಸಲು ಕೊಂಚವೂ ಇಷ್ಟವಿರಲಿಲ್ಲ. ಏಕೆಂದರೆ ತನ್ನಕ್ಕಿಂತಲೂ ಆ ಧ್ಯೇಯ ತುಕ್ಕೋಜಿಗೆ ಪ್ರೀತಿಪಾತ್ರವಾಗಿದ್ದಿತು. ತಾನು ಆ ಧ್ಯೇಯ ಸಾಧನೆಯ ಉಪಕರಣ ಮಾತ್ರ ಎಂದೆನ್ನಿಸಿ ಅವಳಿಗೆ ಬೇಸರ ಬರುತ್ತಿದ್ದಿತು. ಈ ಎಲ್ಲ ಕಾರಣಗಳಿಂದ ತುಕ್ಕೋಜಿಗೆ ಸರೋಜ ತನ್ನನ್ನು ತಾನಲ್ಲದ ಯಾವುದೋ ವ್ಯಕ್ತಿತ್ವಕ್ಕಾಗಿ ಪ್ರೀತಿಸಿದ್ದಾಳೆ ಎಂದು ಗುಮಾನು ಆರಂಭವಾಯಿತು. ಒಂದೊಂದು ಸಾರಿ ತುಕ್ಕೋಜಿ ಒಬ್ಬನೇ ಸೂಟಿನ ಬಟ್ಟೆಯ ಮೇಲೆ ಗೀಟುಗಳನ್ನು ಹಾಕುತ್ತಾ ಕುಳಿತಿರುವಾಗ ಕಿಟ್ಟು ಹಠ ಮಾಡುತ್ತಾ ಗೊಳೋ ಎಂದು ಅಳತೊಡಗಿದನು. ಸರೋಜಾ ಬೇಕೆಂದೇ ಅವನನ್ನು ಎತ್ತಿಕೊಂಡು ಸಾಂತ್ವನಗೊಳಿಸಲು ತಡಮಾಡುತ್ತಿದ್ದಳು. ತುಕ್ಕೋಜಿ ಕತ್ತೆತ್ತದೇ ಕೆಲಸ ಮಗ್ನನಾಗಿರುವುದನ್ನು ನೋಡಿ ಅವಳಿಗೆ ಇನ್ನೂ ಸಿಟ್ಟು ಬರುತ್ತಿತ್ತು. ಇನ್ನೂ ಅಳಲಿ ಎಂದು ಸುಮ್ಮನಾಗುತ್ತಿದ್ದಳು. ಕೊನೆಗೆ ತುಕ್ಕೋಜಿ ತಲೆ ಎತ್ತಿ, ಲೇ, ಏಕೆ ಹೀಗೆ ಕೂಗಿಸುತ್ತಿದ್ದೀಯೇ ಎಂದು ಸಿಡುಕಿದಾಗ ಸರೋಜಾ ಸರಸರ ಬಂದು ಚಕಿತಳಾದವಳಂತೆ, ಇಲ್ಲೇ ಇದ್ದೀರಿ, ಅವನನ್ನು 1 ನಿಮಿಷ ಎತ್ತಿಕೊಂಡು ಸುಮ್ಮನಿರಿಸಲಾಗುವುದಿಲ್ಲವೇ ಎಂದು ರೇಗಾಡಿದಳು. ತನಗೂ ತುಕ್ಕೋಜಿಯಷ್ಟೇ ಜವಾಬ್ದಾರಿಗಳಿದೆ ಎಂದು ತೋರಿಸಲು ಕಿಟ್ಟು ತಂಟೆ ಮಾಡುವಾಗ ಸುಮ್ಮನೆ ಇದ್ದು ಅನಂತರ ತುಕ್ಕೋಜಿ ಕೇಳಿದರೆ ತಾನು ಮಾಡುತ್ತಿದ್ದ ಕೆಲಸಗಳ ವಿವರ ತಿಳಿಸುತ್ತಿದ್ದಳು. ನಿಧಾನವಾಗಿ ತುಕ್ಕೋಜಿಗೆ ಸರೋಜಾ ತನ್ನ ಮಗನನ್ನು ಉಪಯೋಗಿಸಿಕೊಂಡು ಮುಕ್ಕಿ ತೀರಿಸುವುದೋ ಅಥವಾ ತನ್ನ ವ್ಯಕ್ತಿತ್ವವನ್ನು ಅವಳ ಆಸೆಗೆ ತೆಕ್ಕಂತೆ ಪಳಗಿಸುವುದೋ ಏನೋ ಮಾಡುತ್ತಿದ್ದಾಳೆ ಎಂದೆನ್ನಿಸಿತು. ಆದ್ದರಿಂದ ಅವನು ಒಂದು ಬಗೆಯ ಮೊಂಡುತನವನ್ನು ಬೆಳೆಸಿಕೊಂಡು ಏನೇ ಗಲಭೆಯಾಗಲಿ ಸಂಬಂಧವಿಲ್ಲದವನಂತೆ ಇರುವುದನ್ನು ಅಭ್ಯಾಸಿಸತೊಡಗಿದನು. ಕಿಟ್ಟುವಿನ ತಂಟೆ ಯಾವಾಗಾದರೂ ವಿಪರೀತವಾಗಿ ಸರೋಜ ಗದರಿಸಿದಾಗ ಈ ಥರ ಬೈಯುವುದಕ್ಕೆ ಹೊಡೆಯುವುದಕ್ಕೆ ನೀನು ಬಯಸಿ ಹಡಡಿದ್ದು ಎಂದು ಮೂದಲಿಸುತ್ತಾ ಕಿಟ್ಟುವನ್ನು ಮುದ್ದಿಸುತ್ತಿದ್ದನು. ತುಕ್ಕೋಜಿ ಎಲ್ಲಾದರೂ ಕಿಟ್ಟುವಿನ ಉಪದ್ರವ ತಡೆಯಲಾರದೆ 4 ಬಿಗಿದಾಗ ಏನು ಪಾಪ ಮಾಡಿ ಇಲ್ಲಿ ಹುಟ್ಟಿದೆಯೋ ಎಂದು ಉದ್ಧರಿಸುತ್ತಾ ಕಿಟ್ಟುವನ್ನು ಸರೋಜ ಮುದ್ದಿಸುತ್ತಿದ್ದಳು. ತುಕ್ಕೋಜಿಯ ಸ್ವಂತ ದುರಂತ ಈ ರೀತಿ ಸಾಗುತ್ತಿರಬೇಕಾದರೆ ಕಿಟ್ಟುವಿನೊಡನೆ ಊರು ಬೆಳೆಯುತ್ತಾ ಬಂತು. ಗುರುಗಳ್ಳಿಯ ರೈಲು ನಿಲ್ದಾಣವೂ ಆಯಿತು. ಹೇಮಾವತಿ ನದಿಗೆ ಸೇತುವೆ ಕಟ್ಟುವ ಹಂತ ಆರಂಭವಾಗಿತ್ತು. ಅದಕ್ಕೆ ತಳಪಾಯ ಹಾಕಲು ಕಲ್ಲು ಸಿಮೆಂಟುಗಳ ಬೆಟ್ಟವೇ ನದಿಯ ದಡದಲ್ಲಿ ಶೇಖರವಾಗಿತ್ತು. ಈ ನಾಗರಿಕತೆಯ ವಿಕಾಸದ ವೇಗ ಕುಗ್ಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಅವರವರ ಯೋಧಿಗೆ ತಕ್ಕಂತೆ ಕೃಷ್ಣ ಭಂಡಾರಿ, ಹೋಟೆಲು ತಿಮ್ಮಪ್ಪಯ್ಯ, ಟೈಲರು ತುಕ್ಕೋಜಿ, ಡಾಕ್ಟರು ನರೇಂದ್ರ ಎಲ್ಲರ ಮೇಲೂ ಬೀಳುತ್ತಿತ್ತು. ತುಕ್ಕೋಜಿ ಸರೋಜರ ವೈಮನಸ್ಯ ಅಸ್ತ್ರ ಪ್ರತ್ಯಸ್ತ್ರಗಳ ವ್ಯೂಹ ಪ್ರತಿವ್ಯೂಹಗಳ ಸಮರದ ಹಂತಕ್ಕೆ ಬಂದಾಗ ತುಕ್ಕೋಜಿಯ ಕೆಲಸಗಾರಿಕೆ ಕುಸಿಯತೊಡಗಿತು. ಮೊದಮೊದಲು ತುಕ್ಕೋಜಿಗೆ ಕಾಲಕ್ಕೆ ಸರಿಯಾಗಿ ಬಟ್ಟೆಗಳನ್ನು ಕೊಡುವುದು ಕಷ್ಟವಾಗತೊಡಗಿತು. ಸುಳ್ಳು ಹೇಳದೆ ಗತ್ಯಂತರವೇ ಇಲ್ಲವೆನ್ನುವಂತಾಯಿತು. ಏನೇನೋ ಹೇಳಿ ಇಸ್ತ್ರಿ ಮಾಡಲು ಕಳಿಸಿದ್ದೇನೆ, ಕಾಜಾ ಹೊಲಿಯುವುದೊಂದೇ ಬಾಕಿ, ನಾಳೆ ಬನ್ನಿ, ನಾಳಿದ್ದು ಬನ್ನಿ ಎಂದು ಹೇಳಿ ಕಳಿಸತೊಡಗಿದ. ಕೆಲವರು ಮದುವೆ ಉಡುಪುಗಳನ್ನು ಹೊಲಿಯ ಹಾಕಿದವರಂತೂ ಲಗ್ನಪತ್ರಿಕೆಗಳನ್ನೆಲ್ಲಾ ತೋರಿಸಿ ಬೇಗ ಕೊಡಿರಿ ಎಂದು ಅಂಗಾಲಾಚುತ್ತಿದ್ದರು. ಕೆಲವರು ಬಟ್ಟೆಗಳನ್ನಾದರೂ ಹಿಂದಕ್ಕೆ ಕೊಡಿರಿ ಎಂದು ಕೇಳುತ್ತಿದ್ದರು. ಆಗ ಇಲ್ಲ, ಕತ್ತರಿಸಿಯಾಗಿದೆ ಎನ್ನುತ್ತಿದ್ದ ತುಕ್ಕೋಜಿ. ಆದರೆ ಇಂತಹ ಸಂದರ್ಭಗಳಲ್ಲಿ ತನ್ನ ಅಧೋಗತಿಯನ್ನು ನೆನೆದಾಗಲೆಲ್ಲ ಅವನಿಗೆ ಸರೋಜಳ ಮೇಲೆ ಕೋಪ ಬರುತ್ತಿತ್ತು. ಆದರೆ ತುಕ್ಕೋಜಿಯ ಜೀವನದ ಸಿಕ್ಕುಗಳು ದಟ್ಟವಾದಂತೆ ಅವನ ಕೆಲಸಗಾರಿಕೆ ತಡವಾಗುವುದರ ಜತೆಗೆ ಇನ್ನೂ ಅನೇಕ ತರದ ಗಂಭೀರ ತೊಂದರೆಗಳಿಗೆ ಸಿಕ್ಕಿಹಾಕಿಕೊಳ್ಳತೊಡಗಿತು. ಗಿರಾಕಿಗಳ ಇಂಗಿತಕ್ಕೆ ತಕ್ಕಂತೆ ಉಡುಪುಗಳನ್ನು ತಯಾರಿಸಿಕೊಡುವುದರಲ್ಲಿ ನಿಷ್ಣಾತನೆಂದು ಹೆಸರುವಾಸಿಯಾಗಿದ್ದ ತುಕ್ಕೋಜಿಯ ಉಡುಪುಗಳ ಮೇಲೆ ಈಗ ಒಂದೊಂದೇ ದೂರುಗಳು ಆರಂಭವಾದವು. ತೋಳು ಉದ್ದವಾಯಿತು, ಭುಜದ ಅಳತೆ ತೆಗೆದುಕೊಂಡಷ್ಟೇ ಇಟ್ಟಿಲ್ಲ, ಇತ್ಯಾದಿ ಇತ್ಯಾದಿ. ಉಡುಪುಗಳನ್ನು ಬಿಚ್ಚಿ ಕತ್ತರಿಸಿ ಅಥವಾ ವಿಸ್ತರಿಸಿ ಅಳತೆ ಸರಿಮಾಡಿ ಕಳಿಸುತ್ತಿದ್ದ. ಕೊನೆಗೆ ದೂರುಗಳ ಸ್ವರೂಪ ಬೇರೆಯೇ ತರಕ್ಕೆ ತಿರುಗಿತು. ಯಾವ ರೀತಿಯ ಊನವೆಂದು ಪತ್ತೆ ಮಾಡುವುದು ಕಷ್ಟವಾಗತೊಡಗಿತು. ಕೆಲವು ಸಾರಿ ಎಲ್ಲೆಲ್ಲೋ ಅನವಶ್ಯಕವಾಗಿ ಏಳುವ ನೆರಿಗೆಗಳ ರೂಪದಲ್ಲಿ ಈ ನ್ಯೂನತೆಗಳು ಗೋಚರಿಸುತ್ತಿದ್ದವು.
ಕತ್ತರಿಸುವಾಗ ಅದೆಲ್ಲಿ ವ್ಯತ್ಯಾಸವಾಗುತ್ತಿದ್ದಿತೋ ಅಥವಾ ಹೊಲಿಗೆ ಓಡಿಸುವಾಗ ಕೆಡುತ್ತಿದ್ದಿತೋ ತುಕ್ಕೋಜಿಗೆ ಗೊತ್ತಾಗುತ್ತಿರಲಿಲ್ಲ. ತನ್ನ ಜೀವನದ ಆಧ್ಯಾತ್ಮಿಕ ಸಮಸ್ಯೆಗಳಂತೆಯೇ ಇವೂ ಸಹ ಅಮೂರ್ತವಾಗಿರುತ್ತಿದ್ದವು. ಈ ರೀತಿ ದೂರುಗಳನ್ನು ತರುವವರಿಗೆ ತುಕ್ಕೋಜಿ ಎಲ್ಲಿ ಹಾಕಿಕೊಳ್ಳಿ ನೋಡೋಣ ಎಂದು ಹೇಳಿ ಹಾಕಿಸಿ, ಸರಿಯಾಗಿಯೇ ಇದೆಯಲ್ಲ ಸ್ವಾಮಿ, ನೀವು ಹೇಳಿದುದು ಈ ನೆರಿಗೆ ತಾನೇ, ಬಟ್ಟೆ ಇನ್ನೂ ಹೊಸದು ನೋಡಿ, 2 ಒಗೆತಕ್ಕೆ ಎಲ್ಲ ಸರಿಬರುತ್ತೆ ಎಂದು ನೆರಿಗೆ ಬರುತ್ತಿದ್ದ ಭಾಗವನ್ನು ಜಗ್ಗಿಸಿ, ನೋಡಿಕೊಳ್ಳಿ ಇವಾಗ ಎಂದು ಹೇಳಿ, ಆಗಲೂ ನೆರಿಗೆ ಬಂದರೆ, ಅದು ನೀವು ನೋಡಿಕೊಳ್ಳಲು ಬಗ್ಗುತ್ತಿರಲ್ಲ, ಆವಾಗ ಬರುವುದು ಅಷ್ಟೇ ಎಂದು ಹೇಳಿ ಸಂತೃಪ್ತರನ್ನಾಗಿಸಿ ಕಳಿಸುತ್ತಿದ್ದನು. ಕೆಲವರು ತಮ್ಮ ಪ್ಯಾಂಟಿನ ಹೊಲಿಗೆ ತೊಡೆ ಸಂದಿಯಲ್ಲಿ ಜಗ್ಗಿ ನೆರಿಗೆ ಬರುತ್ತಿದೆ ಎಂದು ಬಂದರೆ, ಕೊಂಚ ನಿಮ್ಮ ನಡಿಗೆ ಶೈಲಿಯನ್ನು ಬದಲಾಯಿಸಿಕೊಳ್ಳಿರಿ, ಹೊಟ್ಟೆಯನ್ನು ಇನ್ನೂ ಕೊಂಚ ಢೀಲಾ ಬಿಟ್ಟು ಬೆನ್ನು ಇನ್ನೂ ಕೊಂಚ ಕೆಳಗೆ ಕಟ್ಟಿಕೊಳ್ಳಿರಿ ಎಂದು ಹೇಳಿ ಅವರ ಶರೀರ ರಚನೆ ನಡಿಗೆ ಕ್ರಮದ ಮೇಲೆ ತಪ್ಪು ಹೊರಿಸಿ ಕಳಿಸಿಬಿಡುತ್ತಿದ್ದ. ಒಬ್ಬಳು ಕಾಲೇಜು ಹುಡುಗಿಯಂತೂ ಕುಪ್ಪುಸ ವಾಪಾಸು ಮಾಡಿ ಏನು ತೊಂದರೆ ಎಂದು ಹೇಳಲಾರದೆ ಕಕ್ಕಾಬಿಕ್ಕಿಯಾಗಿ ಹಳೆಯ ಬ್ರೌಸನ್ನು ಕೊಂಚ ನೋಡಿ ಹೊಲಿದುಕೊಡಿರಿ ಎಂದು ಹೇಳಿ ಹೋಗಿದ್ದಳು. ಏಕೆಂದರೆ ಆ ಬ್ರೌಸನ್ನು ಹಾಕಿಕೊಂಡರೆ ಆಕೆಯ ಎದೆ ಗಂಡಸರ ಎದೆಗಿಂತ ಸಪಾಯವಾಗಿ ಕಂಡು ಕೆಲವು ಬೀದಿ ಕಾಮಣ್ಣಗಳು ಟೆನ್ನಿಸ್ ಕೋರ್ಟ್ ಎಂದು ಕೂಗಿದ್ದರು. ಮೊದಲಾದರೆ ತುಕ್ಕೋಜಿ ಬ್ರೌಸನ್ನು ಹೊಲಿದುಕೊಟ್ಟನೆಂದರೆ ಆ ಬ್ರೌಸನ್ನು ಹಾಕಿಕೊಂಡ ಎಂತಹ ಜೋಲುಮೊಲೆಯವಳು 16ರ ಹರೆಯದವಳಂತೆ ಕಾಣುತ್ತಿದ್ದಳು. ಒಳಗೆ ಬ್ರೇಸಿಯರ್ ಸಹ ಹಾಕುವ ಅಗತ್ಯವಿರಲಿಲ್ಲ. ತುಕ್ಕೋಜಿ ಗಿರಾಕಿಗಳೆದುರು ತನ್ನ ಉಡುಪುಗಳು ಸರಿಯಾಗಿಯೇ ಇದೆ ಎಂದು ತಾರೀಫು ಮಾಡುತ್ತಿದ್ದನಾದರೂ ಅವನಷ್ಟೊಂದು ಮಂದಮತಿ ಏನೋ ಆಗಿರಲಿಲ್ಲ. ಅವುಗಳಲ್ಲಿ ಏನೋ ಊನವಿರುವುದು ಅವನಿಗೂ ಅರಿವಾಗುತ್ತಿದ್ದಿತು. ಆದರೆ ಏನೆಂದು ಸರಿಯಾಗಿ ಗೊತ್ತಾಗುತ್ತಿರಲಿಲ್ಲ. ಮೊದಲು ಗಿರಾಕಿಗಳನ್ನು ನೋಡಿದ ಕೂಡಲೇ ಅವರ ಅಭಿರುಚಿ, ಶರೀರ ಸೌಷ್ಠವ, ನಡಿಗೆಯ ಠೀವಿ ಎಲ್ಲವೂ ಸಾಕ್ಷಾತ್ಕಾರವಾದಂತೆ ತಿಳಿದುಬಿಡುತ್ತಿತ್ತು. ಈಗೇಕೋ ಜನಗಳಲ್ಲಿಯೇ ನ್ಯೂನತೆಗಳು ತುಂಬಿರುವಂತೆಯೂ ತನ್ನ ಉಡುಪುಗಳಿಗೆ ಒಗ್ಗಿಸಿಕೊಳ್ಳಲು ಅವರು ಸಾಹಸ ಮಾಡುತ್ತಿದ್ದಂತೆಯೂ ಕಾಣುತ್ತಿತ್ತು. ಕಿಟ್ಟು ಅಂಬೆಗಾಲಿನಿಂದ ಹೆಜ್ಜೆ ಇಡತೊಡಗಿದನು. ನೆಲಮಟ್ಟದಲ್ಲಿದ್ದ ಅವನ ತುಂಟಾಟ ಈಗ ನೆಲದಿಂದ 3 ಅಡಿ ಮೇಲಕ್ಕೇರಿತು. ತುಕ್ಕೋಜಿ ಸರೋಜ ಇಬ್ಬರೂ ಅವನನ್ನು ತಮ್ಮ ಅನುಕೂಲಕ್ಕೂ ಪರಸ್ಪರ ಪ್ರತಿಕೂಲಕ್ಕೂ ಉಪಯೋಗಿಸಿಕೊಳ್ಳುವುದರಲ್ಲಷ್ಟೇ ಮಗ್ನರಾಗಿರುತ್ತಿದ್ದರು. ತುಕ್ಕೋಜಿಯ ಮನೆ ಹೆಚ್ಚು ಕಡಿಮೆ ಅಧ್ವಾನದ ಗೂಡನಂತಾಯಿತು. ಇದೇ ಅಧ್ವಾನ ನಿಧಾನವಾಗಿ ಗುರುಗಳ್ಳಿಯ ಸಣ್ಣ ಪೇಟೆಗೂ ವ್ಯಾಪಿಸತೊಡಗಿದ್ದು ಮಾತ್ರ ಅತ್ಯಂತ ವಿನೋದಪೂರ್ಣ ದುರಂತವಾಗಿತ್ತು. ಕುತ್ತಿಗೆಯ ಕಾಲರನ್ನು ಹೊಲಿಯುವುದರಲ್ಲಿ ಅದ್ವಿತೀಯ ನೈಪುಣ್ಯವನ್ನು ಪ್ರದರ್ಶಿಸುತ್ತಿದ್ದ ತುಕ್ಕೋಜಿಯ ಅಂಗಿ ಕಾಲರುಗಳು ಈಗ ಹಿಂದುಗಡೆ ಛತ್ರಿ ನೇತು ಹಾಕಿರುವಂತೆ ಜೋಲುತ್ತಿದ್ದವು. ಭುಜಗಳು ಇಳಿಬಿದ್ದಿರುತ್ತಿದ್ದವು. ಎಷ್ಟು ಸರಿಯಾದ ಅಳತೆಯಿಟ್ಟು ಹೊಲಿದರೂ ಬುಷ್ಕೋಟುಗಳು ಲಾಂಗ್ ಕೋಟಿನಂತೆಯೂ ಪ್ಯಾಂಟುಗಳು ಪೈಜಾಮದಂತೆಯೂ ಕಾಣುತ್ತಿದ್ದವು. ತುಕ್ಕೋಜಿಯ ಚಿತ್ರಸ್ವಾಸ್ಥ್ಯ ಕೆಡಲು ಹೋಗಿ ಅವನು ಇಡೀ ಗುರುಗಳ್ಳಿಯ ಪೇಟೆಯ ಠೀವಿಯನ್ನೇ ಅಗೋಚರವಾಗಿ ಕೆಡಿಸತೊಡಗಿದನು. ತುಕ್ಕೋಜಿಯ ಈ ಅಸಹನೀಯ ಉಡುಪುಗಳ ವೈಚಿತ್ರ್ಯವೇನೆಂದರೆ ಅವುಗಳ ನ್ಯೂನತೆ ಏನೆಂದು ಕಂಡುಹಿಡಿಯಲು ಯಾರಿಂದಲೂ ಸಾಧ್ಯವಾಗುತ್ತಿರಲಿಲ್ಲ. ಯಾವುದೇ ಒಂದು ಭಂಗಿಯಲ್ಲಿ ಆ ಉಡುಪುಗಳ ಯಾವುದೋ ಒಂದು ಭಾಗದ ಒಂದು ಸಣ್ಣ ಎಳೆ ದೇಹದ ಎಲ್ಲೋ ಒಂದು ಕಡೆ ಸಣ್ಣಗೆ ಬಿಗಿಯುವುದೋ ಕೊಯ್ಯುವುದೋ ಮಾಡುತ್ತಿದ್ದಿತು. ಇದು ಸುಮ್ಮನೆ ಅದನ್ನು ಧರಿಸಿದ ಜೀವಿಯ ಆತ್ಮಗಮ್ಯವಾಗುತ್ತಿದ್ದಿತೇ ವಿನಃ ಏನು ತಿಪ್ಪರ್ಲಾಗ ಹಾಕಿದರೂ ಕಂಡುಹಿಡಿಯಲಾಗುತ್ತಿರಲಿಲ್ಲ. ಕೆಲವರು ಇಲ್ಲೊಂದು ಕೊಂಚ ಹಿಡಿದು ಹೊಲಿಯಿರಿ, ಇಲ್ಲೊಂದು ಕೊಂಚ ಹೆಚ್ಚಿಗೆ ಅಗಲ ಇಡಿ ಎಂದು ಸೂಚನೆ ಕೊಟ್ಟು ಉಡುಪುಗಳನ್ನು ಮತ್ತಷ್ಟು ಹಾಳು ಮಾಡಿಕೊಂಡು ತಮ್ಮನ್ನು ತಾವೇ ಹಳಿದುಕೊಂಡು ಹೋಗಿದ್ದರು. ಅನುಭವಿಸಲಾರದ ಆದರೆ ಅರಿಯಲಾರದ ಈ ವಿಚಿತ್ರ ಹಿಂಸೆಗೆ ಒಳಗಾದ ಸಂಶಯಾತ್ಮರಿಗೆ ಅವರ ದೇಹರಚನೆ, ಅವರು ಓಡಾಡುವ ಕುಳಿತುಕೊಳ್ಳುವ ಠೀವಿ ಮುಂತಾದವುಗಳ ಬಗ್ಗೆಯೇ ಅನುಮಾನ ಹುಟ್ಟಿಸಿ ತುಕ್ಕೋಜಿ ಕಳಿಸಿಬಿಡುತ್ತಿದ್ದ. ತುಕ್ಕೋಜಿಯ ಉಡುಪುಗಳಿಗೆ ತಮ್ಮನ್ನು ತಾವು ಒಗ್ಗಿಸಿಕೊಳ್ಳುವ ಭರದಲ್ಲಿ ಅನೇಕರು ಅನೇಕ ತರದ ಅಂಗಚೇಷ್ಟಗಳನ್ನು ರೂಢಿ ಮಾಡಿಕೊಂಡರು. ತುಕ್ಕೋಜಿ ಹೊಲಿದ ಅಂಗಿಯ ಹಿಂದುಗಡೆ ಜೋಲುವ ಕಾಲರನ್ನು ಕುತ್ತಿಗೆಯ ಮೇಲೆ ಹತ್ತಿಸಿಕೊಳ್ಳುವ ಯತ್ನದಲ್ಲಿ ಕೆಲವರು ಕುತ್ತಿಗೆ ಕುಣಿಸುವುದನ್ನು ಅಭ್ಯಾಸ ಮಾಡಿಕೊಂಡರು. ಕೆಲವರು ಬೇರೆ ದಾರಿ ಕಾಣದೆ ಟೈ ಕಟ್ಟಲು ಆಲೋಚಿಸಿದರು. ಕಂಕುಳಿನಲ್ಲಿ ಬಿಗಿ ಬಂದದ್ದರಿಂದಲೋ ಏನೋ ಗುರುಗಳ್ಳಿ ಪೇಟೆಯಲ್ಲಿ ಆಗೀಗೆ ಭುಜ ಕುಣಿಸಿಕೊಂಡು ಓಡಾಡುವವರು ಕಾಣತೊಡಗಿದರು. ತುಕ್ಕೋಜಿಯ ಪ್ಯಾಂಟಿನ ಅದೃಶ್ಯ ನ್ಯೂನತೆಯಿಂದಾಗಿ ಕೆಲವರ ನಡಿಗೆ ಶೈಲಿ ವ್ಯತ್ಯಾಸವಾಗಿ ಚಮ್ಮಾರರ ರಾಮನಿಗ ಎಡಪಾದದ ಅಟ್ಟೆ ಸವೆದ ಗಿರಾಕಿಗಳೇ ಹೆಚ್ಚಾಗತೊಡಗಿದರು. ಕೆಲವರು ಕುತ್ತಿಗೆ ಕುಣಿಸುವವರು ಭಂಡಾರಿ ಕೃಷ್ಣನ ಮೇಲೆ ಸಿಡುಕಿದರು. ಏಕೆಂದರೆ ಒಂದೇ ಕಡೆ ಕುತ್ತಿಗೆ ಓರೆ ಮಾಡಿಕೊಂಡು ಬಹಳ ಹೊತ್ತು ಕುಳಿತುಕೊಳ್ಳುವುದು ಅವರಿಗೆ ಹಠಯೋಗದಂತೆ ಕಂಡಿತ್ತು. ಒಟ್ಟಿನಲ್ಲಿ ಕವಾಯಿತಿನಂತೆ ನಡೆಯುತ್ತಿದ್ದ ನಾಗರಿಕತೆಯ ನಡಿಗೆಯ ಛಂದಸ್ಸನ್ನು ಹಾಳು ಮಾಡತೊಡಗಿದ. ಗುರುಗಳ್ಳಿಗ ಈ ನಡುವೆ ಒಂದು ಹಳದಿ ಬಣ್ಣದ ವಿಚಿತ್ರ ಸ್ವರೂಪದ ಬೃಹತ್ ಯಂತ್ರವೊಂದು ಬಂದಿತು. ರೈಲು ರಸ್ತೆಯ ನಿರ್ಮಾಣದಲ್ಲೋ ಸೇತುವೆಯ ನಿರ್ಮಾಣದಲ್ಲೋ ಅದಕ್ಕೆ ಏನೋ ಕೆಲಸವಿದ್ದಿರಬೇಕು. ಅಂತೂ ಅದರ ತಲೆ ಯಾವುದು, ಕಾಲು ಯಾವುದು, ಯಂತ್ರ ಸಮುದಾಯದ ಯಾವ ಜಾತಿ ಗೋತ್ರಗಳಿಗೆ ಅದು ಹುಟ್ಟಿದ್ದು ಎಂಬುದು ಯಾರಿಗೂ ಗೊತ್ತಾಗುತ್ತಿರಲಿಲ್ಲ. ಅದರ ಹಿಂದುಗಡೆ ಮುಂದುಗಡೆ ಎರಡೂ ಕಡೆಗೂ ದೀಪಗಳಿದ್ದವು. ಅದರ ಚಾಲಕ ಮರ ಹತ್ತಿದಂತೆ ಅದರ ಏಣಿ ಹತ್ತಿ ಹೋಗಿ ಕುಳಿತುಕೊಳ್ಳಬೇಕಿತ್ತು.
ಇದೊಂದು ಹಳದಿ ಬಣ್ಣದ ನಳ್ಳಿಯಂತೆ ಗುರುಗಳ್ಳಿಯ ಪೇಟೆಯೊಳಗೆ ತೆವಳಾಡಿದಾಗೆಲ್ಲ ಆಗ ತಾನೇ ಓಡಾಟವನ್ನು ಮಾತನಾಡುವುದನ್ನು ಕಲಿಯುತ್ತಿದ್ದ ಕಿಟ್ಟು ಮನೆಯ ಎದುರು ಕುಳಿತು ಒಂದೇ ಸಮನೆ ನಾನು ಎಂದು ಕೂಗುತ್ತಿದ್ದ. ಕಿಟ್ಟುವಿನ ಮನೆಯೊಳಗಿನ ಉಪದ್ರವದಿಂದ ತಾತ್ಕಾಲಿಕವಾಗಿ ಶಮನ ದೊರೆಯತೊಡಗಿತು ಸರೋಜಾ ಹಾಗೂ ತುಕ್ಕೋಜಿ ಇಬ್ಬರಿಗೂ. ಒಂದು ದಿನ ತುಕ್ಕೋಜಿ ಸರೋಜಾ ಇಬ್ಬರೂ ಏನೋ ಕೆಲಸದಲ್ಲಿ ಮಗ್ನರಾಗಿರಬೇಕಾದರೆ ಹೊರಗಿನಿಂದ ಕಿಟ್ಟು ಅತ್ತಂತೆ ಆಯಿತು. ಸರೋಜಾ ತುಕ್ಕೋಜಿ ಇಬ್ಬರೂ ಹಣಿಕೆ ನೋಡಿದರು. ಯಾರೋ ಒಬ್ಬ ಅತ್ಯಂತ ಅಪರಿಚಿತ ಮನುಷ್ಯ ಕಿಟ್ಟುವನ್ನು ಎತ್ತಿಕೊಂಡು ಮೆಟ್ಟಿಲು ಹತ್ತಿ ಬರುತ್ತಿರುವುದು ಕಾಣಿಸಿತು. ತುಕ್ಕೋಜಿಯ ಗಿರಾಕಿ ವರ್ಗಕ್ಕೆ ಸಂಬಂಧಿಸಿದವನಂತೆ ಅವನು ಕಾಣಿಸಲಿಲ್ಲ. ಎತ್ತರವಾಗಿ ನೀಳವಾಗಿದ್ದ ಅವನ ಮುಖ ಕೆಂಪು ಧೂಳಿನಿಂದ ಕೂಡಿತ್ತು. ಅವನು ಮೆಟ್ಟಿಲು ಹತ್ತಿ ಬಂದ ಭಂಗಿ ಒಂದು ಬಗೆಯ ನಿರ್ಭೀತ ಸ್ಥಿತಿಯನ್ನು ತೋರಿಸುತ್ತಿತ್ತು. ಯಾವುದೋ ಸಂದೇಶವೊಂದನ್ನು ಹೊತ್ತು ತಂದ ಅವಧೂತನಂತೆ ಅವನು ತುಕ್ಕೋಜಿ ಸರೋಜರಿಗೆ ಹತ್ತಿರಾದನು. ಬಂದಾತ ಈ ಮಗು ಯಾರದ್ದು ಎಂದು ಕೇಳಿದ. ನಮ್ಮದೇ, ಯಾಕೆ, ಏನಾಯ್ತು? ತುಕ್ಕೋಜಿ ಕೇಳಿದ. ನೋಡಿ, ಮಕ್ಕಳಿಗೆ ಬುದ್ಧಿ ಹೇಳಿಕೊಡಬೇಕು. ಈ ಮಗು ನನ್ನ ಕಾಲರಿಗೆ ಕಲ್ಲು ಹೊಡೆದು ಗಾಜು ಒಡೆದಿದೆ. ನೀವು ಯಾರು? ಇಲ್ಲಿ ರೈಲು ರಸ್ತೆ ಕೆಲಸಕ್ಕೆ ಕ್ರಾಲರ್ ಬಂದಿದೆಯಲ್ಲ, ಅದರ ಡ್ರೈವರ್ ನಾನು. ಮಕ್ಕಳು ಕುತೂಹಲದಿಂದ ನೋಡುತ್ತಾರೆ, ಆದರೆ ಕಲ್ಲು ಹೊಡೆಯುವುದು ಮುಂತಾದವುಗಳನ್ನು ಕಲಿಸಬಾರದು. ಜೊತೆಗೆ ರಸ್ತೆಗೆ ಬೇರೆ ಅಡ್ಡಲಾಗಿ ಬರುವುದೂ ಮಾಡುತ್ತಿದ್ದಾನೆ. ನಾವು ಈಗ ಕಲಿಸಿದ ಬುದ್ಧಿ ನಾಳೆ ದೊಡ್ಡವನಾದಾಗ ಗೊತ್ತಾಗುತ್ತದೆ. ತುಕ್ಕೋಜಿ ತಲೆ ತಗ್ಗಿಸಿಕೊಂಡು ಹೊಲಿಯುತ್ತಾ, ಸರೋಜಾ, ನೋಡು, ನಾನು ಹೇಳಿದರೆ ನೀನು ಕೇಳೋದಿಲ್ಲ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೋದಿಲ್ಲ. ಮುಖ್ಯ ನಮ್ಮ ಹಣೆ ಬರಹ. ಯೋಗ್ಯತೆಗೆ ತಕ್ಕಂತೆ ಮಕ್ಕಳು ನಮಗೆ ಹುಟ್ಟುತ್ತವೆ ಎಂದು ಒಂದು ಬಗೆಯ ಆತ್ಮನಿಂದೇ ಆರಂಭ ಮಾಡಿದ. ತುಕ್ಕೋಜಿಯ ಈ ತುಕ್ಕು ಹಿಡಿದ ಹಳೆಯ ಮಾತುಗಾರಿಕೆಯಿಂದ ಸರೋಜಳಿಗೆ ತಲೆಚಿಟ್ಟು ಹಿಡಿಯುವಂತಾಯಿತು. ಆ ಹೊಸ ಅಪರಿಚಿತನೆದುರು ಮಾತನಾಡುವುದು ಸರಿಯಲ್ಲ ಎಂದು ಸುಮ್ಮನೆ ತಲೆ ಎತ್ತಿದವು. ಆಶ್ಚರ್ಯವಾಯಿತು. ನೋಡಿದಾಗ ಯಾರೂ ಇರಲಿಲ್ಲ. ಆತ ಕಿಟ್ಟುವನ್ನು ಇಳಿಸಿ ಎಂದೋ ಹೊರಟು ಹೋದಂತಿತ್ತು. ದಿನಗಳು ಕಳೆದವು. ಕಿಟ್ಟು ಯಥಾಪ್ರಕಾರ ಬೀದಿ ಬದಿಯ ಅಟಮಟ ಮುಂದುವರಿಸಿದನು. ಒಂದೆರಡು ಸಾರಿ ಸರೋಜಾ ಒಳಗೆ ಬಾ ಎಂದು ಬೈದು ಅನಂತರ ಸುಮ್ಮನಾದಳು. ಕಿಟ್ಟು ಹೊರಗಿದ್ದಾಗ ಇಬ್ಬರಿಗೂ ತಾವಿಲ್ಲಿ ಮೊದಲು ಬಂದಾಗಿನ ದಿನಗಳು ಜ್ಞಾಪಕ ಬರುತ್ತಿದ್ದವು. ಒಮ್ಮೆ ಗಿರಾಕಿಯೊಬ್ಬ ತುಕ್ಕೋಜಿ ಜೊತೆ ಜೋರಾಗಿ ಜಗಳ ಕಾಯುತ್ತಿದ್ದ. ಆತ ಕಾಲೇಜಿನ ಉಪಾಧ್ಯಾಯ. ಅವನು ಪಾಠ ಮಾಡುತ್ತಿರಬೇಕಾದ್ರೆ ತುಕ್ಕೋಜಿ ಹೊಲಿದು ಕುಟ್ಟಿದ್ದ ಪ್ಯಾಂಟಿನ ಎಲ್ಲಾ ಹೊಲಿಗೆಗಳು ನಿಧಾನವಾಗಿ ಬಿಚ್ಚಿಕೊಳ್ಳತೊಡಗಿದುವಂತೆ. ತುಕ್ಕೋಜಿಯ ಯಂತ್ರದಲ್ಲಿ ಯಾವುದೋ ಒಂದು ಬಾಬಿನ್ ತೊಂದರೆ ಉದ್ಭವವಾದುದರಿಂದ ಕೆಳಗಿನ ಹೊಲಿಗೆಗಳು ಸರಿಯಾಗಿ ಬಿದ್ದಿರಲಿಲ್ಲ. ಆದರೆ ತುಕ್ಕೋಜಿ ಯಾವ ಉಪಾಯದಿಂದಲೂ ಇದರಿಂದ ತಪ್ಪಿಸಿಕೊಳ್ಳಲಾಗಿಲ್ಲ. ಕೊನೆಗೆ ಸುಮ್ಮನೆ ಬೈದುಕೊಂಡು ಕ್ಷಮಾಪಣೆ ಕೇಳಿದ. ಈ ಬಗೆಯ ತಪ್ಪುಗಳನ್ನೆಲ್ಲ ಮಾಡತೊಡಗಿದ ಮೇಲೆ ದರ್ಜಿ ಕೆಲಸ ನಿಲ್ಲಿಸುವುದು ಒಳ್ಳೆಯದು ಎಂದು ಗಿರಾಕಿ ಗಂಭೀರವಾಗಿ ಹೇಳಿ ಹೋದನು. ತುಕ್ಕೋಜಿ ನಿಜಕ್ಕೂ ಈ ಬಾರಿ ಹತಾಶನಾದನು. ಜೀವನದಲ್ಲಿ ಸಂಪೂರ್ಣ ಸೋತು ಹೋದಂತೆನಿಸಿತು. ಅಷ್ಟರಲ್ಲಿ ಯಾವುದೋ ವಾಹನ ಬಂದು ನಿಂತ ಸದ್ದಾಯಿತು. ನೋಡಿದರೆ ಕ್ರಾಲರ್ ಕಡೆಗೆ ಕಲ್ಲುಗಳನ್ನೆಸೆದು ಕಿಟ್ಟು ಮನೆಯೊಳಕ್ಕೆ ಓಡಿ ಬರುತ್ತಿದ್ದ. ಕ್ರಾಲರ್ ನಿಲ್ಲಿಸಿ ಅದರ ಡ್ರೈವರ್ ನಿಧಾನವಾಗಿ ಇಳಿದಿಳಿದು ಬಂದನು. ತುಕ್ಕೋಜಿ ಆ ಕ್ರಾಲರು ನಿಲ್ಲುತ್ತಿದ್ದಂತೆಯೇ ಕೋಪದಿಂದ, ಥತ್, ದಾರಿ ಹೋಕರೆಲ್ಲ ಬಂದು ಜಗಳವಾಡುವಂತಾಯಿತು. ನಿನ್ನನ್ನು ಕಟ್ಟುಕೊಂಡು ಈ ಗತಿ ಬರುತ್ತದೆ ಎಂದೆನ್ನಿಸಿರಲಿಲ್ಲ ಎಂದು ಸರೋಜಳಿಗೆ ಬೈದನು. ಸರೋಜಾ ಮನೆಯೊಳಗೆ ಬೈಯಿಸಿಕೊಳ್ಳುವುದಲ್ಲದೆ ದಾರಿ ಹೋಕರೆದುರೂ ಅನ್ನಿಸಿಕೊಳ್ಳಬೇಕಾಯಿತಲ್ಲ ಎಂದು ದುಃಖಿತಳಾದಳು. ಕತ್ತೆತ್ತಿ ಬಂದಾಹವನ್ನು ನೋಡಿದಳು. ಯಂತ್ರದಷ್ಟೇ ಉದ್ದವಾದ ನೀಳ ಮನುಷ್ಯನ ವದನದಲ್ಲಿ ಕೋಪನಾಗಲಿ ಅಸಹನೆಯಾಗಲಿ ಕಾಣಲಿಲ್ಲ. ಯಾವುದೋ ಅವರ್ಣನೀಯ ಸಹಾನುಭೂತಿ ಅವರಿಗೆ ಕಂಡಿತು. ನೀವು ನನ್ನ ಮಾತಿಗೆ ಕಿವಿಗೊಡಲಿಲ್ಲ. ಮಕ್ಕಳು ಇಂಥ ದುಷ್ಟ ವಿನೋದಗಳನ್ನು ಕಲಿಯುವುದು ಒಳ್ಳೆಯದೇ, ಯೋಚಿಸಿ ಎಂದು ಹೇಳಿದ. ಹೌದು ಹೌದು, ದಿನಾ ತುಕ್ಕೋಜಿ ಸರೋಜಳಿಗೆ ಏನನ್ನೋ ಹೇಳಲು ಬಾಯಿ ತೆರೆದಿದ್ದ. ಸರೋಜಾ ಕಿಟ್ಟುವನ್ನು ಬೆದರಿಸಲು, ನೋಡೋ ಕಿಟ್ಟು, ನಿನ್ನನ್ನು ತಗೊಂಡು ಹೋಗಲು ಬಂದಿದ್ದಾರೆ, ಹಾಗೆಲ್ಲ ತುಂಟಾಟಿಕೆ ಮಾಡ್ತೀಯಾ? ಅವರಿಗೆ ಕಲ್ಲು ಯಾಕೆ ಹೊಡೆದೆ ಹೇಳು ಎಂದು ಗದರಿದಳು. ಊಹೂ ಎಂದು ಕಿಟ್ಟು ಅಸಮ್ಮತಿ ಸೂಚಿಸಿದನು. ಯಾಕೆ ಊಹೂ ಊಹೂ ಅಂತೀಯ? ಮೊದಲು ಇವನನ್ನ ಕರೆದುಕೊಂಡು ಹೋಗಿಬಿಡಿ ಇಲ್ಲಿಂದ ಎಂದು ತುಕ್ಕೋಜಿ ಹೇಳಿದ. ನೋಡಿ, ನನ್ನ ಮಿಷನ್ನಿಗೆ ಕಲ್ಲು ಹೊಡಿತಾನೆ, ಈಗ ಕರೆದುಕೊಂಡು ಹೋಗಿಬಿಡುತ್ತೇನೆ ಇವನನ್ನು ಎಂದು ಡ್ರೈವರ್ ಬೆದರಿಸುವವನಂತೆ ಗದರಿದನು. ಡ್ರೈವರ್ ಕಿಟ್ಟುವನ್ನು ಎತ್ತಿಕೊಳ್ಳಲು ಬಗ್ಗಿದ. ಕಿಟ್ಟು ಕೊಂಚ ದಾಬರಿಯಾದ. ಅವನು ಹೆದರುತ್ತಿರುವುದನ್ನು ನೋಡಿ ಸರೋಜಳಿಗೂ ತುಕ್ಕೋಜಿಗೂ ಸಮಾಧಾನವಾಯಿತು. ಇನ್ನೂ ಸರಿಯಾಗಿ ಇವನನ್ನು ಹೆದರಿಸಿಬಿಡಬೇಕೆಂದು, ಇಲ್ಲ, ಇವನು ನನಗೆ ಬೇಡ, ಕರೆದುಕೊಂಡು ಹೋಗಿ ಇವನನ್ನು, ಇವನಿಂದ ನನಗೆ ಬೈದಳ ತಿಂದು ತಿಂದು ಸಾಕಾಗಿ ಹೋಗಿದೆ ಎಂದು ಅವನನ್ನು ಬೈಯುತ್ತಲೇ ತನ್ನ ಬವಣೆಯನ್ನು ಉದ್ಧರಿಸಿದಳು ಸರೋಜಾ. ತುಕ್ಕೋಜಿಗೂ ಇದು ತಾಕೀತೇವಾ? ಕರ್ಕೊಂಡು ಹೋಗ್ರಿ, ನಮಗಂತೂ ಬೇಡಾಗಿ ಹೋಗಿದೆ ಈ ಮಗು ಎಂದು ಗೊಣಗಿಡ. ನಿಮ್ಮಿಬ್ಬರಿಗೂ ಬೇಡ ಅಂದ ಮೇಲೆ ಸರಿ ಬಾಪ, ನಿಮ್ಮಪ್ಪ ಅಮ್ಮ ನೀನು ಮಾಡಿದ ತಂಟೆ ಲೋಡಿ ನನಗೆ ಕೊಟ್ಟಿದ್ದಾರೆ ಎಂದು ಆ ನೀಳಮುಖದ ಡ್ರೈವರ್ ಬಾಗಿ ಎತ್ತಿಕೊಂಡ ಕಿಟ್ಟುವನ್ನು.
ಕಿಟ್ಟು ಭೀತಿಯಿಂದ ಅಳುಮೋರೆ ಮಾಡಿಕೊಂಡ. ಡ್ರೈವರ್ ತನ್ನ ಕ್ರಾಲರಿಗೆ ಸಮೀಪಗತನಾದ. ಕಿಟ್ಟು ಅಮ್ಮ 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 ಬೇಕು ಎಂದು ಅಳುತ್ತಾ ಕೂಗುತ್ತಿದ್ದ. ಆದರೂ ಗಟ್ಟಿ ಮನದಲ್ಲಿ ಸರೋಜಾ ಮತ್ತು ತುಕ್ಕೋಜಿ ಸುಮ್ಮನಿದ್ದರು. ಇಬ್ಬರಿಗೂ ಕರಳು ಚುರ್ರೆಂದರೂ ಇಬ್ಬರಿಗೂ ಮತ್ತೊಬ್ಬರ ಎದುರು ತಮ್ಮ ದೌರ್ಬಲ್ಯವನ್ನು ಪ್ರದರ್ಶಿಸಲು ಇಷ್ಟವಿರಲಿಲ್ಲ. ಡ್ರೈವರ್ ಕ್ರಾಲರ್ ಹತ್ತಿ ಒಳಗಡ ಸೀಟಿನಲ್ಲಿ ಕುಳ್ಳಿರಿಸಿಕೊಂಡ. ಕೊಂಚ ದೂರ ಕರೆದುಕೊಂಡು ಹೋಗಿ ಸರಿಯಾಗಿಯೇ ಹೆದರಿಸಿದರೆ ಒಳ್ಳೆಯದು ಎಂದುಕೊಂಡರು ಸರೋಜಾ, ತುಕ್ಕೋಜಿ ಇಬ್ಬರು. ಡ್ರೈವರ್ ಹಾಗೆ ಮಾಡಿದ. ಡೀಕೊಳು ಕ್ರಾಲರ್ ಸ್ಟಾರ್ಟ್ ಮಾಡಿ ನಿಧಾನಕ್ಕೆ ಮುಂದಕ್ಕೂ ಬಿಟ್ಟನು. ಕ್ರಾಲರ್ ನಿಧಾನವಾಗಿ ವೇಗವೃದ್ಧಿ ಮಾಡಿಕೊಳ್ಳುತ್ತಾ ಮುನ್ನಡೆದು ರಸ್ತೆಯ ತಿರುವಿನಲ್ಲಿ ಕಣ್ಮರೆಯಾಗಿ ಹೋಯಿತು. ಕಿಟ್ಟುವಿನ ಕೂಗು ನಿಂತು ಹೋಯಿತು. ತುಕ್ಕೋಜಿ ಸರೋಜಾ ಇಬ್ಬರೂ ಕೆಲಸ ನಿಲ್ಲಿಸಿ ನಿರ್ನಿಮಿಷರಾಗಿ ಕ್ರಾಲರ್ ಹೋದ ದಿಕ್ಕನ್ನು ನೋಡಿದರು. ರಸ್ತೆಯಲ್ಲಿ ಯಾರೂ ಇರಲಿಲ್ಲ. 4 ಕಸದ ಚೂರುಗಳು ಗಾಳಿಗೆ ಹಾರಾಡುತ್ತಿದ್ದವು. ಭಣಭಣ ಬಿಸಿಲು ರಸ್ತೆಯುದ್ದಕ್ಕೂ ಧಗಧಗಸುತ್ತಿತ್ತು. ಯಾವ ಶಬ್ದವೂ ಇಲ್ಲದೆ ಇಡೀ ವಾತಾವರಣವೇ ಸಂಪೂರ್ಣ ನಿಶ್ಶಬ್ದವಾಗಿತ್ತು. ಇದ್ದಕ್ಕಿದ್ದಂತೆ ಇಬ್ಬರಿಗೂ ಏಕಕಾಲದಲ್ಲಿ ಯಾವುದೋ ಒಂದು ವಿಚಿತ್ರ ಗುಮಾನಿ ಆರಂಭವಾಯಿತು. ಕಿಟ್ಟುವಿನೆದುರು ನಾಟಕ ಮಾಡಿ ಬುದ್ಧಿ ಕಲಿಸಲು ಹೋಗಿ ನಾವೇ ವಂಚಿತರಾದೆವು ಎಂದೆನ್ನಿಸಿತು. ಇಲ್ಲ, ಕಿಟ್ಟು ಇನ್ನಿಲ್ಲ. ಡ್ರೈವರ್ ತನ್ನ ವಿಚಿತ್ರ ವಾಹನದೊಂದಿಗೆ ಮತ್ತೆ ಹಿಂದಿರುಗುವುದೇ ಇಲ್ಲ. ಇಬ್ಬರನ್ನು ಯಾವುದೋ ಒಂದು ಅಗೋಚರ ಭಯ ಒಯ್ಯನೆ ಸುತ್ತತೊಡಗಿತು. ಸರೋಜಾ, ತುಕ್ಕೋಜಿ ಇಬ್ಬರೂ ಒಬ್ಬರನ್ನೊಬ್ಬರು ನೋಡಿಕೊಂಡರು. ತಾವು ಕಿಟ್ಟುವನ್ನು ತೆಗೆದುಕೊಂಡು ಹೋಗಿ ಎಂದು ನಾಟಕೀಯವಾಗಿ ಹೇಳಿದರೂ ಡ್ರೈವರ್ ಆ ರೀತಿ ಹೇಳದೆ ನಿರ್ಧರಿಸಿಯೇ ಹೇಳಿದ ಎಂದು ಗುಮಾನಿ ಆರಂಭವಾಯಿತು. ಅಥವಾ ತಾವು ಸುಮ್ಮನೆ ನಾಟಕೀಯವಾಗಿ ಆಡಿದುದನ್ನು ಅವನು ಗಂಭೀರವಾಗಿಯೇ ಗ್ರಹಿಸಿಕೊಂಡನೆ. ತಮ್ಮ ಅಸಹನೀಯ ಮೌನವನ್ನು, ಭಯಂಕರ ಆಲೋಚನೆಗಳನ್ನು ಹತ್ತಿಕ್ಕಬೇಕೆಂದು ಇಬ್ಬರೂ ಮಾತನಾಡಲು ಯತ್ನಿಸಿದರು. ಆಗೆಲ್ಲ ದೂರದೆಲ್ಲೋ ಯಾವುದೋ ಯಂತ್ರದ ಸದ್ದಾದಂತಾಗಿ ಮಾತನ್ನು ಮುಂದೂಡುತ್ತಿದ್ದರು. ಹೀಗೆ ಒಂದು 8-7 ನಿಮಿಷ ಕಳೆಯಿತು. ಅಷ್ಟರಲ್ಲಿಯೇ ಇಬ್ಬರೂ ಬಹುವಾಗಿ ಆಯಾಸಗೊಂಡಿದ್ದರು. ಸರೋಜಳಿಗೆ ಹೊಸ ಸೇತುವೆಗೆ ನರಬಲಿ ಬೇಕಂತೆ, ಅದಕ್ಕೆ ಮಕ್ಕಳನ್ನು ಹಿಡಿಯುತ್ತಿದ್ದಾರೆಂಬ ವದಂತಿಯೊಂದು ಜ್ಞಾಪಕಕ್ಕೆ ಬಂದಿತು. ಸ್ತ್ರೀ ಸಹಜ ಭಯದಿಂದ ರುಮ್ಮನೆ ನಡುಗಿದಳು. ಅಪ್ರಯತ್ನವಾಗಿ ಕಣ್ಣಿನಿಂದ ನೀರು ಉರುಳತೊಡಗಿತು. ತುಕ್ಕೋಜಿಗೆ ಏನು ಮಾಡಬೇಕು, ಏನು ನಡೆಯಿತು ಎಂಬುದೇ ಮರೆಯುವಂಥ ದಿಗ್ಧಾಂತಿ ಉಂಟಾಯಿತು. ತನ್ನ ಕರ್ಮಗಳಿಗಾಗಿ ಒಂದು ಬಗೆಯ ಆತ್ಮಾವಹೇಳನ ಆರಂಭವಾಯಿತು. ಹುಡುಗನಿಗೆ ಬುದ್ಧಿ ಕಲಿಸಲು ಹೋಗಿ ತಮಗೆ ಬುದ್ಧಿಭ್ರಮಣೆ ಒದಗಿತಲ್ಲ ಎಂಬ ನಾಚಿಕೆ. ಅದರೊಡನೆಯೇ ಆತ ಕಿಟ್ಟುವನ್ನು ಕರೆದುಕೊಂಡು ಇನ್ನೇನು ಬಂದು ಬಿಡಬಹುದು ಎಂಬ ಪ್ರತೀಕ್ಷೆ. ಗುಡುಗುಡು ಸದ್ದು ಯಾವುದೋ ಹತ್ತಿರವಾಯಿತು. ಸರೋಜಾ ಸಟ್ಟನೆ ವಾಸ್ತವ ಪ್ರಪಂಚಕ್ಕೆ ಬಂದಳು. ಕಣ್ಣು ಮುರಿಸಿಕೊಂಡು ಸರಿಯಾಗಿ ಕುಳಿತಳು. ಅವಳಿಗೊದಗಿದ ಭ್ರಾಂತಿಗೆ ಅವಳಿಗೆ ನಾಚಿಕೆಯಾಯಿತು. ಅಷ್ಟರಲ್ಲಿ ಒಂದು ಲಾರಿ ಸರೋಜಳ ನಿರೀಕ್ಷೆಗೆ ಬರೆ ಎಳೆದಂತೆ ಗರಗರಗರ ಸದ್ದು ಮಾರುತ್ತಾ ಧೂಳೆಬ್ಬಿಸಿ ಹೊರಟೆ ಹೋಯಿತು. ತುಕ್ಕೋಜಿ ಸರೋಜಾ ಇಬ್ಬರಿಗೋ ಸದ್ದು ಹತ್ತಿರಾದಂತೆ ಸಂದಿದ ಭೀತಿ ಭ್ರಾಂತಿಗಳು ಮತ್ತೆ ನಿಧಾನವಾಗಿ ಆವರಿಸತೊಡಗಿದವು. ಒಂದೊಂದು ಸದ್ದು ಹತ್ತಿರಾದಂತೆಯೂ ನಿಧಾನವಾಗಿ ಇಬ್ಬರ ಉದ್ವೇಗ, ಪ್ರತೀಕ್ಷೆಗಳು ಪರಾಕಾಷ್ಠಕ್ಕೆ ಏರುತ್ತಿದ್ದವು. ಕಾರೋ ಬಸ್ಕೋ ಒಯ್ಯನೆ ಇವರ ಮುಂದೆ ಹೋದಾಗ ಮತ್ತೆ ಸಹನಾತೀತ ಭೀತಿ, ನಿರಾಶೆಗಳು ಮುತ್ತುತ್ತಿದ್ದವು. ಕೊಂಚ ಹೊತ್ತಿನಲ್ಲಿಯೇ ಇಬ್ಬರೂ ಈ ತುಯ್ದಾಟ, ಏರಿಳಿತಗಳ ಹೆದ್ದರೆಗಳ ಮೇಲೆ ಇತ್ತಿಂದಾತ್ತೆ ಅತ್ತಿಂದ ಇತ್ತೆ ತೂಗಾಡಿ ಬಳಲಿ ಹೋದರು. ಕಿಟ್ಟುವನ್ನು ತಮ್ಮ ಜೀವನದಲ್ಲಿ ತಮ್ಮ ಜಗಳದ ಮಾಧ್ಯಮವಾಗಿ ಮಾಡಿಕೊಂಡು ಒಬ್ಬರ ಮೇಲೊಬ್ಬರು ಮುಖ್ಯ ತೀರಿಸಿಕೊಳ್ಳಲು ಉಪಯೋಗಿಸಿದುದಕ್ಕೆ ಇಬ್ಬರಿಗೂ ಪಶ್ಚಾತ್ತಾಪವಾಗತೊಡಗಿತು. ಎಲ್ಲಕ್ಕಿಂತ ಮುಖ್ಯವಾಗಿ ಕಿಟ್ಟುವನ್ನು ದೊರಕಿಸಿಕೊಳ್ಳಲು ಇಬ್ಬರೂ ಈ ಕೂಡಲೇ ಏನಾದರೂ ಮಾಡಬೇಕಿತ್ತು. ಸರೋಜಾ ಕೂಡಲೇ ರೈಲ್ವೆ ಇಂಜಿನಿಯರ್ ಮನೆಗೆ ಹೋಗಿ ಈ ಕ್ರಾಲರ್ ಡ್ರೈವರಿನ ಇತ್ಯೋಪರಿಗಳನ್ನು ತಿಳಿದುಕೊಳ್ಳಬೇಕೆಂದು ಯೋಚಿಸಿದಳು. ತುಕ್ಕೋಜಿ ಪೊಲೀಸು ಸ್ಟೇಷನ್ನಿಗೆ ಹೋಗಿ ಏನಾದರೂ ಮಾಡಿ ಆ ಡ್ರೈವರನ್ನು ಬಂಧಿಸಬೇಕು ಎಂದು ಯೋಚಿಸಿದ. ಅಷ್ಟರೊಳಗೆ ಮತ್ತೆ ಸದ್ದು. ಒಂದು ಲಾರಿಯೂ ಒಂದು ಸರ್ಕಾರಿ ಬಸ್ಸು ಒಂದರೊಂದೊಬ್ಬರು ಪೈಪೋಟಿ ನಡೆಸಿ ಧೂಳಿನ ದಟ್ಟ ಮುಗಿಲನ್ನು ಎಬ್ಬಿಸಿಕೊಂಡು ಹೊರಟು ಹೋದವು. ಆ ಧೂಳಿನಿಂದಲೇ ಉದ್ಭವಿಸಿದ ಮರೀಚಿಕೆಯೋ ಎಂಬಂತೆ ಸಮೀಪದಲ್ಲಿಯೇ ಆ ಹಳದಿ ಬಣ್ಣದ ಕ್ರಾಲರ್ ಪಕ್ಕನೆ ಸರೋಜಾ, ತುಕ್ಕೋಜಿ ಇಬ್ಬರಿಗೂ ದೃಗ್ಗೋಚರವಾಯಿತು. ನೀಳವಾದ ಪ್ರಶಾಂತ ಮುಖದ ಡ್ರೈವರ್ ಕಿಟ್ಟುವನ್ನು ಎತ್ತಿಕೊಂಡು ಕ್ರಾಲರಿನಿಂದ ಇಳಿದು ಬಂದ. ಅದೇ ನಿರ್ಭೀತ, ದೃಢ ಹೆಜ್ಜೆ ಇಟ್ಟುಟ್ಟ ಅದೇ ನಗೆ ಮುಖದೊಡನೆ ಬಂದು ಕಿಟ್ಟುವನ್ನು ಇಳಿಸಿದ. ಅವನ ಮುಖದಲ್ಲಿ ಯಾವುದೋ ಒಂದು ಅನಂತವಾದ ಸಹನೆ, ಸಹಾನುಭೂತಿಗಳನ್ನು ಇಬ್ಬರೂ ಕಂಡರು. ಸರೋಜಾ, ತುಕ್ಕೋಜಿ ಇಬ್ಬರಿಗೂ ತಮ್ಮನ್ನಾವರಿಸಿದ ಭ್ರಾಂತಿ, ಸಂದೇಹಗಳ ಬಗ್ಗೆ ವಿಪರೀತ ನಾಚಿಕೆಯಾಗಿತ್ತು. ಡ್ರೈವರ್ ಎಲ್ಲಾ ಅರಿತವನಂತೆ ಬರುತ್ತೇನೆ ಎಂದು ಮಾತ್ರ ಹೇಳಿ ಹೊರಟು ಹೋದ. ಡೇರ್ ಡೆವಿಲ್ ಮುಸ್ತಾಫಾ. ಜಮಾಲ್ ಅಬ್ದುಲ್ ಮುಸ್ತಾಫಾ ಹುಸೇನ್ ಎಂದು ಇಂಗ್ಲಿಷ್ ಲಿಪಿಯಲ್ಲಿ ಬರೆದಿದ್ದ ಆ ಮುಸ್ಲಿಂ ಹೆಸರನ್ನು ನಮ್ಮ ಜೂನಿಯರ್ ಕಾಲೇಜಿನ ಚರಿತ್ರೆ ಮಾಸ್ತರು ಕಷ್ಟಪಟ್ಟುಕೊಂಡು ಓದಿದರು.
ನಾವೆಲ್ಲ ಆ ಹೊಸ ಹೆಸರನ್ನು ನೋಡಿ ಚಕಿತರಾಗಿ ಅತ್ತಿತ್ತ ನೋಡಿದೆವು. ಆದರೆ ಯಾರೂ ಹಾಜರಿ ಹೇಳಲು ಏಳಲಿಲ್ಲ. ನಮಗೆ ಆಶಾಭಂಗವಾಯಿತು. ಮಾಸ್ತರು ಹೆಸರುಗಳನ್ನು ಕೂಗುತ್ತಾ ಹಾಗೇ ಮುಂದಕ್ಕೆ ಹೋದರು. ಇಡೀ ಕ್ಲಾಸಿನ ರಿಜಿಸ್ಟರಿನಲ್ಲಿ ಅದೊಂದೇ ಮುಸಲ್ಮಾನ ಹೆಸರು ಇದ್ದುದು ನಮ್ಮ ಕಾಲೇಜಿನಲ್ಲೇ ಇನ್ಯಾವ ಮುಸ್ಲಿಂ ವಿದ್ಯಾರ್ಥಿಯೂ ಇರಲಿಲ್ಲ. ನಮಗೆ ಅಲ್ಲಿಯವರೆಗೆ ಒಬ್ಬನೇ ಒಬ್ಬ ಮುಸಲ್ಮಾನ ಸ್ನೇಹಿತನಿರಲಿಲ್ಲ. ಮುಸಲ್ಮಾನನೊಬ್ಬ ಹಿಂದೂಗಳಿಗೆ ಆಪ್ತನೋ ಸ್ನೇಹಿತನೋ ಆಗಬಹುದಾದ ಸಾಧ್ಯತೆಯೇ ನಮ್ಮ ಕಲ್ಪನೆಗೆ ಮಿಕ್ಕುದಾಗಿತ್ತು. ಆದ್ದರಿಂದ ಮೊದಲ ಬಾರಿಗೆ ನಮ್ಮ ನಡುವೆ ಮುಸಲ್ಮಾನನೊಬ್ಬ ಕುಳಿತುಕೊಳ್ಳಲಿರುವನೆಂಬುದು ನಮಗೆಲ್ಲ ಕುತೂಹಲಕರ ಚರಿತ್ರಾರ್ಹ ಸಂಗತಿಯಾಗಿತ್ತು. ಮುಸ್ತಾಫಾ ಏಕೋ ಕ್ಲಾಸಿಗೆ ಬರಲೇ ಇಲ್ಲ. ದಿನವೂ ಮಾಸ್ತರು ಅವನ ಹೆಸರನ್ನು ಕರೆಯುವುದು, ನಾವೆಲ್ಲ ಅತ್ತಿತ್ತ ತಿರುಗಿ ನೋಡುವುದು ನಡೆದೇ ಇತ್ತು. ಮುಸ್ತಾಫಾ ಯಾರು, ಯಾಕೆ ಬರುತ್ತಿಲ್ಲ ಇತ್ಯಾದಿಗಳ ಬಗ್ಗೆ ಮನಬಂದಂತೆ ಊಹಾಪೋಹಗಳನ್ನು ಕಲ್ಪಿಸಿ ಹುಡುಗರು ಹೇಳತೊಡಗಿದರು. ನಮ್ಮೂರಿನಲ್ಲಿ ಮುಸಲ್ಮಾನರನೇಕರು ಇದ್ದರು. ಆದರೆ ಅವರು ನಮ್ಮೂರಿನಲ್ಲೇ ವಾಸಿಸುತ್ತಿದ್ದರೂ ನಮ್ಮ ಬದುಕಿಗೆ ಅತ್ಯಂತ ಅಪರಿಚಿತವಾದ ರೀತಿಯಲ್ಲಿ ಎಲ್ಲೋ ಒಂದು ಕಡೆ ತಮ್ಮದೇ ಆದೊಂದು ರೀತಿಯಲ್ಲಿ ಬದುಕುತ್ತಿದ್ದರು. ನಮಗೆ ಮುಸಲ್ಮಾನರೆಂದರೆ ಒಂದು ಬಗೆಯ ಗೂಢಜೀವಿಗಳೆಂಬ ಭಾವನೆ. ಅವರ ಕಸುಬುಗಳು ಕೂಡ ಅವರ ಗೂಢತೆಯನ್ನು ಹೆಚ್ಚಿಸಲು ಇನ್ನಷ್ಟು ಕಾರಣವಾಗಿದ್ದವು. ಚರ್ಮ ಹದ ಮಾಡುವುದು, ಕುರಿ ಕಡಿದು ಮಾಂಸ ಮಾಡುವುದು, ಕಲಾಯದ ಕೆಲಸ, ಇಂಥ ಯಾವುದೋ ಅಪರಿಚಿತ ಕರ್ಮಗಳಲ್ಲಿ ತೊಡಗಿರುತ್ತಿದ್ದರು. ಇದರ ಜೊತೆಗೆ ಹಲವು ಮುಸಲ್ಮಾನರ ಹಬ್ಬಗಳು ಕೂಡ ವಿಚಿತ್ರವಾಗಿ ಬರುತ್ತಿದ್ದವು. ಅವುಗಳು ರಾತ್ರೋರಾತ್ರಿ ನಡೆಯುತ್ತಿದ್ದವು. ಚೆನ್ನಾಗಿ ಸೆಂಟು ಹಾಕಿಕೊಂಡು ಕರಿಯ ಬುರ್ಖಾಗಳನ್ನು ಧರಿಸಿದ ಹೆಂಗಸರ ಜೊತೆ ಮುಸಲ್ಮಾನರು ಮಸೀದಿಗೋ ಅಥವಾ ಸ್ಮಶಾನದ ಬಳಿ ಅವರು ಹಾಕಿಕೊಂಡಿದ್ದ ಮಂಟಪದ ಕಡೆಗೋ ಹೊರಟರೆ ನಾವು ಆಶ್ಚರ್ಯಚಕಿತ ದಿಗಿಲಿನಿಂದ ಅವರನ್ನು ನೋಡುತ್ತಿದ್ದೆವು. ಒಟ್ಟಿನಲ್ಲಿ ಅವರ ಜೀವನ ಕ್ರಮ, ನಂಬಿಕೆಗಳು, ವ್ಯವಹಾರ ಮತ್ತು ಮುಖ್ಯವಾಗಿ ಅವರ ಭಾಷೆ ಇವೆಲ್ಲ ಮುಸಲ್ಮಾನರನ್ನು ಬೇರೆ ಯಾವುದೋ ಲೋಕಕ್ಕೆ ಸೇರಿದ ಜೀವಿಗಳನ್ನಾಗಿ ಮಾಡಿದ್ದವು. ಆದ್ದರಿಂದಲೇ ಮಾಸ್ತರು ಮೊದಲ ಬಾರಿಗೆ ಜಮಾಲ್ ಅಬ್ದುಲ್ ಮುಸ್ತಾಫಾ ಹುಸೇನ್ ಎಂದು ಕರೆದಾಗ ಘಜನಿ ಮಹಮೂದನ ಹೆಸರು ಕೇಳಿದವರಂತೆ ಚಕಿತರಾಗಿ ನಾವು ನೋಡಿದ್ದು. ಮುಸಲ್ಮಾನನೊಬ್ಬ ಇಷ್ಟೊಂದು ಕಳವಳಕಾರಿಯಾದ ಅಪರಿಚಿತನಾಗಲು ಇದ್ದ ಇನ್ನೊಂದು ಕಾರಣವೆಂದರೆ ಮುಸಲ್ಮಾನರಿಗೂ ಹಿಂದೂಗಳಿಗೂ ಮೊಹರಂ ಹಾಗೂ ಗಣಪತಿ ಹಬ್ಬಗಳಲ್ಲಿ ನಡೆಯುತ್ತಿದ್ದ ಕೋಮು ಹೊಡೆದಾಟ. ಪ್ರತಿ ಹಿಂದೂ ಹಾಗೂ ಮುಸಲ್ಮಾನರ ಹಬ್ಬಗಳಲ್ಲೂ ಪ್ರಾಣಹಾನಿಯಾಗದಂತೆ ನೋಡಿಕೊಳ್ಳಲು ಪೊಲೀಸರಿಗೆ ಸಾಕು ಬೇಕಾಡಿ ಹೋಗುತ್ತಿದ್ದುದು. ಪರಸ್ಪರ ಒಬ್ಬರ ಮೇಲೊಬ್ಬರು ಮೈಯಿ ತೀರಿಸಲೆಂದೇ ಹಬ್ಬಗಳನ್ನು ಮಾಡುತ್ತಿದ್ದರು. ಹೀಗೆ ಕೋಮುದ್ದೇಶವು ನಮ್ಮೂರಿನ ಜೀವನ ಕ್ರಮದಲ್ಲಿನ ಒಂದು ಅಂತರ್ಗತ ಅಂಶವಾಗಿ ಹೋಗಿತ್ತು. ಜಮಾಲ್ ಅಬ್ದುಲ್ ಮುಸ್ತಾಫಾ ಹುಸೇನ್ ಎಂದು ಪ್ರತಿದಿನ ಹಾಜರಿ ಕೂಗಿದಾಗಲೂ ಕೇವಲ ಮುಸಲ್ಮಾನರೇ ಇರುವ ಗುಂಪಿನೊಳಗೆ ಏಕಾಂಗಿಯಾಗಿ ಹೋಗಲೂ ಹೆದರುತ್ತಿದ್ದ ನಮಗೆ ಕೇವಲ ಹಿಂದೂಗಳೇ ಇದ್ದ ಕಾಲೇಜಿಗೆ ಬರಬೇಕಾದರೆ ಮುಸ್ತಾಫಾ ಧೈರ್ಯಶಾಲಿಯೇ ಇರಬೇಕೆನಿಸುತ್ತಿತ್ತು. ಆದರೆ ತಿಂಗಳು ಕಳೆದರೂ ಮುಸ್ತಾಫಾ ಹಾಜರಾಗಲೇ ಇಲ್ಲ. ಅವನು ಮುಂಜಿ ಮಾಡಿಸಿಕೊಂಡಿದ್ದಾನಂತೆ ಎಂದು ಮತ್ತು ಪ್ರಿನ್ಸಿಪಾಲರೇ ಬರಿಯ ಹಿಂದೂಗಳಿರುವ ಕಾಲೇಜಿಗೆ ಬರಬೇಡ ಎಂದು ವಿವೇಕ ಹೇಳಿದರೆಂದು ನಾನಾ ಬಗೆಯ ಊಹಾಪೋಹಗಳನ್ನು ಹುಡುಗರು ಹಬ್ಬಿಸಿದರು. ಜಮಾಲ್ ಅಬ್ದುಲ್ ಮುಸ್ತಾಫಾ ಹುಸೇನ್ ಒಂದು ದಿನ ಚರಿತ್ರೆಯ ಮಾಸ್ತರು ಕೂಗಿದಾಗ ಒಂದು ಮೂಲೆಯಿಂದ ಉತ್ತರ ಬಂತು. ಚರಿತ್ರೆಯ ಮಾಸ್ತರು ಹೆಸರು ಕೂಗುವುದನ್ನು ನಿಲ್ಲಿಸಿ ಉತ್ತರ ಬಂದ ಮೂಲೆಯ ಕಡೆಗೆ ದುರುದುರು ನೋಡಿದರು. ಅವರೊಡನೆ ಇಡೀ ತರಗತಿಯೇ ಸದ್ದು ಬಂದ ದಿಕ್ಕಿನ ವೀಕ್ಷಿಸತೊಡಗಿತು. ಸಾಧಾರಣವಾಗಿ ತಲೆ ತಗ್ಗಿಸಿಕೊಂಡೇ ಇರುತ್ತಿದ್ದ ನಮ್ಮ ತರಗತಿಯ ಹುಡುಗಿಯರೂ ಸಹ ತಮ್ಮ ಡಬ್ಬಿಗಳನ್ನು ದಡಬಡ ಬೀಳಿಸುತ್ತಾ ಅತ್ತಿ ತಿರುಗಿ ನೋಡಿದರು. ಜಮಾಲ್ ಅಬ್ದುಲ್ ಮುಸ್ತಾಫಾ ಹುಸೇನ್ ತರಗತಿಯ ಒಂದು ಮೂಲೆಯಲ್ಲಿ ಕುಳಿತಿದ್ದ. ಕಣ್ಣು, ಮೂಗು, ಮುಖ ಎಲ್ಲ ನೀಟಾಗಿ ಕೆಂಪಗಿದ್ದ ಯುವಕನು ಎಲ್ಲರೂ ತನ್ನತ್ತ ತಿರುಗಿ ನೋಡುತ್ತಿದ್ದುದರಿಂದ ನಾಚಿ ನೀರಾಗಿ ಕುಳಿತಿದ್ದ. ನಮಗೆಲ್ಲ ಒಂದು ದೊಡ್ಡ ಒಗಡು ಬಿಡಿಸಿದಷ್ಟು ನೆಮ್ಮದಿಯಾಯಿತು. ಜೊತೆಗೆ ಆತ ಕರಾಳ ಘಜನಿ ಮಹಮೂದನ ಸಂತಾನವಾಗದೆ ವಿಶ್ವಾಸ, ಸ್ನೇಹಗಳಿಗೆ ತಕ್ಕಂಥ ಮುಗ್ಧ ಯುವಕನಾಗಿದ್ದುದು ಇನ್ನೊಂದು ಸಮಾಧಾನದ ಸಂಗತಿಯಾಗಿತ್ತು. ನಮ್ಮ ಕಾಲೇಜಿನ ಏಕಮಾತ್ರ ಸಾಬರ ಹುಡುಗ ಎಂದು ಪರಿಚಯವಿಲ್ಲದವರಿಗೂ ಮುಸ್ತಾಫಾ ಗೊತ್ತಾಗತೊಡಗಿದ. ಹುಡುಗರು ಸಾಬಿ ಸಾವಾಸ ಬೇಡವೆನ್ನುವಂತೆ ಬೆಂಚಿನ ಮೇಲೆ ಅವನಿಗೂ ತಮಗೂ ನಡುವೆ ಒಂದು ಮೊಳ ಜಾಗ ಬಿಟ್ಟು ಕುಳಿತಿರುತ್ತಿದ್ದರು. ಮುಸ್ತಾಫಾನ ದೆಸೆಯಿಂದ ನಮಗೆ ನಿಧಾನವಾಗಿ ಕೆಲವು ಕಿರಿಕಿರಿಗಳು ಆರಂಭವಾಗತೊಡಗಿದವು. ಫುಟ್ಬಾಲ್ ಆಟದಲ್ಲಿ ನಮ್ಮ ಕಾಲೇಜಿನ ಕ್ಯಾಪ್ಟನ್ ರಾಮಾನುಜನಯ್ಯಂಗಾರಿ ಮುಸ್ತಾಫಾನನ್ನು ಮುಟ್ಟಿಸಿಕೊಳ್ಳದಂತೆ ಆಡಲು ಹೆಣಗತೊಡಗಿದ. ಹಾಗಾಗಿ ಅವನ ಆಟದ ಚಾಣಕ್ಷತೆ ಎಲ್ಲಾ ಹುಡುಗು ಹೋಯಿತು. ಇದೇ ಸಮಯವೆಂದು ಸಂಪತ್ತು ತನ್ನನ್ನು ಕ್ಯಾಪ್ಟನ್ ಮಾಡಬೇಕೆಂದು ಸ್ಪೋರ್ಟ್ಸ್ ಮಾಸ್ತರ ಬಳಿ ದೂರನ್ನೆಟ್ಟಿದ್ದ. ಕ್ರಿಕೆಟ್ ಆಟದಲ್ಲಿ ಇನ್ನೊಂದು ತಾಪತ್ರಯವಾಯಿತು. ಚೆಂಡನ್ನು ಬೌಲ್ ಮಾಡಲು ಕೈಗೆ ಹಿಡಿತ ಸಿಗಲಿಲ್ಲವೆಂದು ಮುಸ್ತಾಫಾ ಕೈಗೆ ಉಗಿದುಕೊಂಡನಂತೆ.
ಮಿಕ್ಕ ಆಟಗಾರರಿಗೆ ಅವನು ಜಾತಿಗಡಿಸಲು ಹೂಡಿದ ಕುತಂತ್ರವಾಗಿ ಕಂಡು ಅವರಾರೂ ಚೆಂಡನ್ನು ಮುಟ್ಟುವುದಿಲ್ಲವೆಂದು ಗಲಾಟೆ ಮಾಡಿ ಸ್ಪೋರ್ಟ್ಸ್ ಮಾಸ್ತರ ಬಳಿ ದೂರನ್ನೊಯ್ತರು. ಎಲ್ಲಕ್ಕಿಂತಲೂ ನಮಗಾದ ದೊಡ್ಡ ಕಿರಿಕಿರಿ ಎಂದರೆ ಮುಸ್ತಾಫಾ ತಲೆಗೆ ಉದ್ದನಾದ ಫೆಜ್ ಟೋಪಿಯೊಂದನ್ನು ಹಾಕಿಕೊಂಡು ಬಂದ. ಅದರ ನೆತ್ತಿಯಲ್ಲಿ ಓಲಾಡುವ ಒಂದು ಕುಚ್ಚುವಿತ್ತು. ಸ್ಫುರದ್ರೂಪಿಯಾದ ಅವನು ಈ ಹಾಸ್ಯಾಸ್ಪದವಾಗಿ ಕಾಣುತ್ತಿದ್ದ ಕುಚ್ಚು ಟೋಪಿ ಹಾಕಿಕೊಂಡು ಬಂದಿದ್ದು ನಮಗೆ ಸಮ್ಮತವಾಗಲಿಲ್ಲ. ಜೊತೆಗೆ ಟೋಪಿ ವಿಶಿಷ್ಟವಾಗಿ ಮುಸಲ್ಮಾನರಿಗೆ ಸಂಬಂಧಿಸಿದ್ದುದಾದ ಕಾರಣ ಇವನ ಜಾತಿಯನ್ನು ಮೆರೆಯಲು ಇದನ್ನು ಧರಿಸಿ ಬಂದಿದ್ದಾನೆ ಎಂದು ನಾವು ಭಾವಿಸಿದೆವು. ಒಟ್ಟಿನಲ್ಲಿ ತಕರಾರು ತೆಗೆಯಬೇಕೆಂದು ನಾವೆಲ್ಲ ಸಿದ್ಧರಾದೆವು. ಅವನ ಹಿಂದುಗಡೆ ಕುಳಿತಿದ್ದ 4 ಹುಡುಗರು ಎದ್ದು ನಿಂತು ಸಾರ್ ಎಂದು ಪಾಠ ಮಾಡುತ್ತಿದ್ದ ವೃದ್ಧ ಚರಿತ್ರೆ ಮಾಸ್ತರನ್ನು ಕರೆದರು. ಮಾಸ್ತರು ಇತ್ತ ತಿರುಗಿದಾಗ, ಮುಸ್ತಾಫಾನ ಟೋಪಿ ನಮಗೆ ಅಡ್ಡ ಬರುತ್ತದೆ ಸಾರ್, ಬೋರ್ಡ್ ಕಾಣಿಸುತ್ತಿಲ್ಲ, ಟೋಪಿ ತೆಗೆಸಿ ಎಂದು ಆಕ್ಷೇಪಿಸಿದರು. ಮಾಸ್ತರು ಮುಸ್ತಾಫಾನಿಗೆ ಟೋಪಿ ತೆಗೆಯುವಂತೆ ವಿನಂತಿಸಿಕೊಂಡರು. ಮುಸ್ತಾಫಾ, ನೀವು ಟೋಪಿ ಹಾಕಿದ್ದೀರಿ, ನಾನೇಕೆ ಹಾಕಿಕೊಳ್ಳಬಾರದು ಎಂದು ಪಟ್ಟು ಹಿಡಿದ. ಚರಿತ್ರೆಯ ಮಾಸ್ತರು ಕಕ್ಕಬಿಕ್ಕಿಯಾದರು. ಅವರು ತಮ್ಮ ಹಾಸ್ಯಾಸ್ಪದವಾದ ಪಿಳ್ಳು ಜುಟ್ಟನ್ನು ಮುಚ್ಚಿಕೊಳ್ಳಲು ಟೋಪಿ ಹಾಕಿಕೊಂಡಿದ್ದರು. ಕಳೆದ ಅನೇಕ ದಶಕಗಳಿಂದ ಅವರು ಟೋಪಿ ಧರಿಸಿ ಅವರ ತಲೆಯ ಮೇಲ್ಭಾಗವು ಎಲುಬಿನ ತಲೆಬುರುಡೆಯಷ್ಟು ಬಿಳಿಚಿ ಹೋಗಿತ್ತು. ಆದ್ದರಿಂದ ಅವರೀಗ ಶಾಶ್ವತವಾಗಿ ಟೋಪಿ ಧರಿಸದೆ ವಿಧಿಯೇ ಇರಲಿಲ್ಲ. ಈಗ ಮುಸ್ತಾಫಾನ ಟೋಪಿ ಕ್ಲಾಸಿನಲ್ಲಿ ತೊಂದರೆ ಆರಂಭಿಸಿತು. ಟೋಪಿ ಗೀಪಿ ತೆಗೆಯೊಲ್ಲ, ನಾನು ಬಿಡಿ ಡೇರ್ ಡೆವಿಲ್ ಎಂದು ಮುಸ್ತಾಫಾ ಪಟ್ಟು ಹಿಡಿದು ಕುಳಿತು. ಏನೇನು ಹೇಳಿದರೂ ಕೇಳಲಿಲ್ಲ. ನಾವು ಸಹ ಅವನು ತೆಗೆಯಲೇಬೇಕೆಂದು ವಾದಿಸತೊಡಗಿದೆವು. ಚರಿತ್ರೆಯ ಮಾಸ್ತರು ಪಾಠ ನಿಲ್ಲಿಸಿ ತಲೆ ಮೇಲೆ ಹೊತ್ತು ಕುಳಿತರು. ಪದೇ ಪದೇ ಕೋಮುಗಲಭೆಯಾಗುತ್ತಿದ್ದ ನಮ್ಮೂರಿನಲ್ಲಿ ಮುಸಲ್ಮಾನರೊಡನೆ ಯಾವುದೇ ಕಾರಣಕ್ಕೂ ಜಗಳ ತೆಗೆಯಲು ಮಾಸ್ತರು ಹೆದರುತ್ತಿದ್ದರು. ಇಡೀ ತರಗತಿಯಲ್ಲಿ ಮುಸ್ತಾಫಾನ ಪರವಾಗಿ ಮಾತನಾಡಲು ಯಾರೂ ಇರಲಿಲ್ಲ. ಆದರೆ ಮುಸ್ತಾಫಾ ನಾನು ಬಿಡಿ ಡೇರ್ ಡೆವಿಲ್ ಎಂದುಕೊಂಡು ಯಾರಿಗೂ ಸೊಪ್ಪು ಹಾಕದೆ ಕುಳಿತು. ಹುಡುಗರೆದುರು ಅವಮಾನಿತನಾಗಲು ಅವನು ತಯಾರಿರಲಿಲ್ಲ. ಅಂತೆ ನಾವು ಸಹ. ಅಷ್ಟರಲ್ಲಿ ಯಾರೋ ನಮ್ಮ ತರಗತಿಯ ದೊಂಬಿಯನ್ನು ಪ್ರಿನ್ಸಿಪಾಲರಿಗೆ ಮುಟ್ಟಿಸಿದರು. ಯುವಕ ಪ್ರಿನ್ಸಿಪಾಲರು ಓಡೋಡಿ ಬಂದರು. ಪರಿಸ್ಥಿತಿಯನ್ನು ಕೂಲಂಕುಷವಾಗಿ ತಿಳಿದು ಬಹಳ ಹೊತ್ತು ಯೋಚಿಸಿದರು. ಕೊನೆಗೆ ಮುಂದೆ ಕುಳಿತುಕೊಳ್ಳುವುದಾದರೆ ಮುಸ್ತಾಫಾ ಟೋಪಿ ತೆಗೆಯಬೇಕೆಂದಲೂ, ಟೋಪಿ ತೆಗೆಯಲಾಗದೆಂದರೆ ಹಿಂದುಗಡೆ ಬೆಂಚಿನಲ್ಲಿ ಕುಳ್ಳಿರಬೇಕೆಂದಲೂ ತೀರ್ಮಾನ ಕೊಟ್ಟರು. ಮುಸ್ತಾಫಾನು ನಾವು ಮನಸ್ಸಿಲ್ಲದ ಮನಸ್ಸಿನಿಂದ ಇದಕ್ಕೆ ಸಮ್ಮತಿಸಿದೆವು. ಪ್ರಿನ್ಸಿಪಾಲರು ಚರಿತ್ರೆಯ ಮಾಸ್ತರಿಗೆ, ಏನ್ರಿ, ಹುಡುಗರನ್ನು ಕೊಂಚ ಗುಡ್ ಹ್ಯೂಮರಿನಲ್ಲಿ ಇಟ್ಟುಕೊಳ್ಳಲು ನಿಮಗೆ ಬರುವುದಿಲ್ಲ ಎಂದು ಜೋರು ಮಾಡಿ ಹೋದರು. ಚರಿತ್ರೆಯ ಮಾಸ್ತರು ಹೆಚ್ಚು ಹೆಚ್ಚಾಡಿ ಹೆ ಎಂದು ನಕ್ಕರು. ಈ ಜಗಳದಲ್ಲಿ ನಮ್ಮಲ್ಲೊಂದು ಸೂಕ್ಷ್ಮ ಪರಿವರ್ತನೆ ಆಯಿತು. ನಾವು ನಮ್ಮ ಜಾತಿಯ ವ್ಯಕ್ತಿತ್ವವನ್ನು ಮರೆತು ಅಸೂಯೆ ಅಹಂಕಾರಗಳ ಕೇವಲ ಮನುಷ್ಯರಾಡಿ ಜಗಳವಾಡಿದೆವು. ಮುಸ್ತಾಫಾ ಕೂಡ ಆ ಟೋಪಿ ತೆಗೆಯದಿರುವುದಕ್ಕೆ ಯಾವುದೇ ಮತೀಯೂ ಕಾರಣವನ್ನು ನೀಡದೆ ಕೇವಲ ಹಮ್ಮಿಗಾಗಿಯೇ ಜಗಳವಾಡಿದ್ದನು. ಇತರರು ಇದರಲ್ಲಿ ಕೋಮು ಅಂಶವನ್ನು ಸುಲಭವಾಗಿ ಶಂಕಿಸಬಹುದಿತ್ತಾದರೂ ನಮಗೆ ಗೊತ್ತಿತ್ತು, ನಮ್ಮೊಳಗೆ ನಾವಾಯಿತು, ನಮ್ಮ ಹಠವಾಯಿತು, ಬೇರೇನೂ ಇಲ್ಲ ಎಂಬುದು. ತರಗತಿಯಲ್ಲಿ ಜಗಳ ಇತ್ಯರ್ಥವಾದಂತೆ ಕಂಡರೂ ಕೂಡ ನಮಗೆ ಇದರಿಂದೇನೂ ತೃಪ್ತಿ ಇರಲಿಲ್ಲ. ಇದೊಂದು ಬಗೆಯ ರಾಜಿಯೇ ಹೊರತು ಗೆದ್ದಂತೇನೂ ಅಲ್ಲವೆಂದು ನಮಗೆ ಅಸಮಾಧಾನ. ಮುಸ್ತಾಫಾನು ಕೂಡ ನಾನ್ ಬಿಡಿ ಡೇರ್ ಡೆವಿಲ್ ಎಂದು ಬಿಗಿದುಕೊಂಡೇ ಇದ್ದ. ಈ ಜಗಳದ ನಂತರ ಮುಸ್ತಾಫಾನ ಪಕ್ಕ ಅಥವಾ ಮೊಳ ಜಾಗ ಬಿಟ್ಟು ಕುಳಿತುಕೊಳ್ಳುತ್ತಿದ್ದ ಅಭ್ಯಾಸ ನಿಂತು ಹೋಯಿತು. ಆದರೆ ಅವನ ಟೋಪಿ ಬಗ್ಗೆನ ನಮ್ಮ ಅಸಮಾಧಾನ ಮಾತ್ರ ಹಾಗೇ ನಿಂತಿತು. ಡೇರ್ ಡೆವಿಲ್ ಮುಸ್ತಾಫಾನಿಗೂ ನಮಗೂ ಕೊಂಚ ನಿಕಟ ಪರಿಚಯ ಏರ್ಪಟ್ಟಿತು. ಎಂದ ಮಾತ್ರಕ್ಕೆ ನಾವು ನಮ್ಮ ಜಾತಿಯನ್ನು ಪೂರ್ತಿ ಗೆದ್ದೆವೆಂದಾಗಲಿ ಅಥವಾ ಮುಸ್ತಾಫಾನ ಜಾತಿಯನ್ನು ಮರೆತೆವೆಂದಾಗಲಿ ಅರ್ಥವಲ್ಲ. ಏಕೆಂದರೆ ಏನಾದರೂ ಅವನ ಬಗ್ಗೆ ಅಸಮಾಧಾನವಾದಾಗ ತುರುಕ ಬಡ್ಡಿಮಗ ಎಂದಾಗಲಿ ಕಂತ್ರಿ ಸಾಬಿ ಎಂದಾಗಲಿ ಬೈಯುತ್ತಿದ್ದೆವು. ಮುಸ್ತಾಫಾನು ಸಹ ಕನ್ನಡವನ್ನು ಉರ್ದು ಉಚ್ಚರಣೆಯಂತೆ ತಿರುಚಿ ಹೇಳುತ್ತಿದ್ದುದು ತನ್ನ ಜಾತಿ ಮೇಲೆಗಾಗಿಯೇ ಇರಬೇಕು. ಒಂದು ದಿನ ಆಟದ ಮೈದಾನದಲ್ಲಿ ಏನೋ ಮಾತಾಡುತ್ತಾ ಇದ್ದಕ್ಕಿದ್ದಂತೆ ಮುಸ್ತಾಫಾನಿಗೂ ಗೋಲ್ಕೀಪರ್ ಶಂಕರನಿಗೂ ಜಗಳವೂ ಆರಂಭವಾಯಿತು. ಏನೋ ನಿಂದೇನೋ ನಿಂದೇನೋ ನೀಯಾವನೋ ನೀನ್ಯಾವನೋ ಎಂದು ಕೈಕೈ ಮಿಲಾಯಿಸಿಕೊಂಡು ದೂಡಾಡತೊಡಗಿದರು. ಯಾಕೋ ಮೈಮುಡ್ತೀಯಾ, ನಿಮ್ಮಪ್ಪ ನನಗೆ ಅನ್ನ ಹಾಕಿದ್ನಾ? ಅಪ್ಪನ ಸುದ್ದಿ ಎತ್ತಿದರೆ ಚಪ್ಲಿ ಏಟು. ಯಾಕೋ ಮೈಮುಡ್ತೀಯಾ, ಪ್ರಾಣ ಹೋದರೆ ಪ್ರಾಣ ಕೊಡ್ತೀಯಾ? ಏನೋ ನೀನು ತಾನು ಅಂತೀಯಾ, ಟೇಕ್ ರೆಸ್ಪೆಕ್ಟ್ಸ್ ಆ್ಯಂಡ್ ಗಿವ್ ರೆಸ್ಪೆಕ್ಟ್. ಹೋಗೋತ್ತೇರಿ, ಜಗಳದಲ್ಲಿ ರೆಸ್ಪೆಕ್ಟ್ ಕ್ವಶ್ಚನ್ ಬರೋದೇ ಇಲ್ಲ. ಇದೇ ಥರ ಕರಪರ ಕೋಳಿ ಜಗಳ ನಡೆದೇ ಇತ್ತು. ಅಷ್ಟರಲ್ಲಿ ಕ್ಯಾಪ್ಟನ್ ರಾಮಾನುಜ ಅಯ್ಯಂಗಾರಿ ಮೂಗು ಹಾಕಿದ. ಲೋ ಶಂಕರ, ಏನೋ ಅದು? ಮುಚ್ಕೊಂಡು ಹೋಗು ಅಯ್ಯಂಗಾರಿ ಎಂದು ಕೋಪದ ಭರದಲ್ಲಿ ಶಂಕರ ಅರಚಿದ. ಏನೆಂದೆ? ಮುಸ್ತಾಫಾನ ಮೈಮುಟ್ಟು, ಫೀಲ್ಡಿನಲ್ಲಿ ನಾನು ಹೇಳಿದಂತೆ ಕೇಳದಿದ್ದರೆ ನೋಡು. ಮುಚ್ಬಾಯಿ, ಫೀಲ್ ಇವರಪ್ಪಂದು. ನೀನಿವತ್ತು ಅವನ ಮೈಮುಟ್ಟು,
ನಿನ್ನನ್ನು ಇಲ್ಲೇ ಹೂತಾಕೋದೇನೆ ಎಂದು ರಾಮಾನುಜ ಅಯ್ಯಂಗಾರಿ ಕಟ್ಟಾರೂಪ್ ತೆಗೆದ. ಶಂಕರ ತೆಗೆದು ಮುಸ್ತಾಫಾನಿಗೆ ಒಂದು ಬಾರಿಸಿದ. ಮುಸ್ತಾಫಾನಿಗೆ ಹೊಡೆದಾಡಲು ಮನಸ್ಸಿರಲಿಲ್ಲ. ಜೊತೆಗೆ ಶಂಕರ ಕೊಂಚ ಬಲವಾಗಿದ್ದ. ಎಲ್ಲಕ್ಕಿಂತ ಮುಸ್ತಾಫಾನ ಮುಗ್ಧತರ್ಕದ ಪ್ರಕಾರ ರಾಮಾನುಜ ಅಯ್ಯಂಗಾರಿಯ ಸವಾಲಿನಿಂದಾಗಿ ಶಂಕರ ಹೊಡೆದಿದ್ದರಿಂದ ಈಗ ಹೊಡೆಯುವುದು ರಾಮಾನುಜ ಅಯ್ಯಂಗಾರಿ ಸರದಿಯಾಗಿತ್ತು. ಶಂಕರ ಹೊಡೆದ ಕೂಡಲೇ ರಾಮಾನುಜ ಅಯ್ಯಂಗಾರಿಯು ತನಗೆ ಹೊಡೆತ ಬಿದ್ದವನಂತೆ ಗಟ್ಟಿಯಾಗಿ, ಏನೋ ನೀನು ಅವನ ಮೈ ಮುಟ್ಟೋದಂದರೇನೋ, ನೀನೇನು ಅನ್ನ ಬಟ್ಟೆ ಕೊಟ್ಟು ಸಾಕಿದ್ದೀಯೇನೋ, ಅವನ ಮೈ ಮುಟ್ಟಿದರೆ ಗ್ರಾಚಾರ ಬಿಡಿಸುತ್ತೇನೆ, ಹಜಾಮ ಎಂದು ಮತ್ತೊಮ್ಮೆ ಸವಾಲು ಹಾಕಿದ. ಶಂಕರ, ನೀನದೇನು ಕಡಿತಿ, ನೋಡೇ ಬಿಡ್ತೀನಿ, ಕಳ್ಳಯ್ಯಂಗಾರಿ ಎಂದು ಮುಸ್ತಾಫಾನಿಗೆ ಇನ್ನೊಂದು ಬಿಡಿದ. 2 ಪೆಟ್ಟುಗಳನ್ನು ತಿಂದ ಮುಸ್ತಾಫಾ ಇನ್ನಷ್ಟು ಗೊಂದಲಕ್ಕೆ ಒಳಗಾದ. ಎಲ್ಲ ಹುಡುಗರು ಜಗಳದ ಸ್ಥಳಕ್ಕೆ ಓಡಿದೆವು. ಶಂಕರನಿಗೆ ಕೊಬ್ಬು ಹೆಚ್ಚಾಗಿದ. ನನ್ ಮಗನ ನೆಣ ಇಳಿಸ್ತೇನೆ, ನಡಿಯೋ ಮುಸ್ತಾಫಾ, ಹೊಡಿಲಿ ಇವನು, ನೋಡೇ ಬಿಡ್ತೀನಿ ಎಂದು ಮುಸ್ತಾಫಾನನ್ನು ಶಂಕರನ ಕಡೆಗೆ ದೂಡಿದ. ಅವನು ದೂಡುತ್ತಿದ್ದಂತೆಯೇ ಶಂಕರ ಮುಸ್ತಾಫಾನನ್ನು ಎಳೆದುಕೊಂಡು 4 ಬಿಗಿದ. ಮುಸ್ತಾಫಾನಿಗೆ ಮಂಕು ಹಿಡಿದಂತಾಗಿ, ಅರೆ ಶಂಕರ ತಡಿಯೋ ಎಂದು ಏನೋ ಹೇಳಲು ಹೋದ. ಆದರೆ ಶಂಕರ, ಈ ಅಯ್ಯಂಗಾರಿ ಕಟ್ಟಾರು ಪಿಳಿಸ್ತೀನಿ, ಬರ್ಲಿ ನನ್ನ ತಂಟೆಗೆ ಎಂದು ಮುಸ್ತಾಫಾನ ಅಂಗೀಜಗ್ಗಿ ಏರುದನಿಯಲ್ಲಿ ಕೂಗಾಡತೊಡಗಿದ. ಈ ಜಗಳದ ಭರದಲ್ಲಿ ಮುಸ್ತಾಫಾನ ಫೆಜ್ ಟೋಪಿ ಬಿದ್ದು ಹೋಯಿತು. ಯಾರೂ ಅದನ್ನು ಗಮನಿಸಲಿಲ್ಲ. ಹುಡುಗರೆಲ್ಲ ಸೇರಿ ಮುಸ್ತಾಫಾನನ್ನು ಶಂಕರನನ್ನು ಬೇರೆ ಮಾಡಿದೆವು. ರಾಮಾನುಜ ಅಯ್ಯಂಗಾರಿ, ಈ ಸಾರಿ ಹೊಡಿಲಿ ನೋಡೋಣ, ಶಂಕರನ ಹೆಣ ಬೀಳಿಸ್ತೇನೆ, ನಡಿಯೋ ನೋಡೇ ಬಿಡ್ತೇನೆ ಎಂದು ಮತ್ತೆ ಶಂಕರನ ಕಡೆಗೆ ಮುಸ್ತಾಫಾನನ್ನು ತರಬತೊಡಗಿದ. ಮುಸ್ತಾಫಾ ಈ ಸಾರಿ ರಾಮಾನುಜ ಅಯ್ಯಂಗಾರಿಯ ಬಲಪರೀಕ್ಷೆಗೆ ಯಜ್ಞಪಶುವಾಗಲು ತಯಾರಿರಲಿಲ್ಲ. ಕಾಲಿಗೆ ಬ್ರೇಕ್ ಹಾಕಿಕೊಂಡು ಹಿಂದಕ್ಕೆ ವಾಲಿದ. ರಾಮಾನುಜ ಅಯ್ಯಂಗಾರಿ ತನ್ನ ಕೈಯಲ್ಲಿ ಸಾಧ್ಯವೇ ಆಗದ ಹೂತಾಕುವುದು, ಹೆಣ ತೆಗೆಯುವುದು ಮುಂತಾದ ಪ್ರತೀಕಾರಗಳನ್ನು ಹೇಳುತ್ತಿರುವುದನ್ನು ನೋಡಿ ಮುಸ್ತಾಫಾನಿಗೆ ಕ್ಯಾಪ್ಟನ್ ಶುರಶಾಯನ ಮೇಲಿದ್ದ ನಂಬುಗೆ ನಶಿಸತೊಡಗಿತು. ಮುಸ್ತಾಫಾ ಹಿಂದೇಟು ಹಾಕಿದುದನ್ನು ನೋಡಿ ರಾಮಾನುಜ ಅಯ್ಯಂಗಾರಿ ಕೋಪದಿಂದ, ಹೆದರಿ ಸಾಯ್ತಾನೆ, ಪುಕ್ಕಲ ನನ್ ಮಗ, ಡೇರ್ಡೆವಿಲ್ ಮುಸ್ತಾಫಾನಂತೆ, ಥತ್ ಎಂದು ಮುಸ್ತಾಫಾ ಮೇಲೆ ಎರಗಿದ. ಮುಸ್ತಾಫಾನಿಗೆ ಇಬ್ಬರೂ ವೈರಿಗಳಾದುದನ್ನು ನೋಡಿ ಗಾಬರಿಯಾಯಿತು. ಜೊತೆಗೆ ತಾನೊಬ್ಬನೇ ಏಕಾಂಗಿ ಎಂದೆನಿಸಿ ಜಗಳವಾಡುವ ಹುಮ್ಮಸೆ ಇಳಿದು ಹೋಯಿತು. ನನ್ನ ಟೋಪಿಯಲ್ಲೋ ಎಂದು ಹುಡುಕಿದ. ಜಗಳದ ಭರದಲ್ಲಿ ಎಲ್ಲರೂ ಅವನ ಟೋಪಿಯನ್ನು ತುಳಿದು ಹಪ್ಪಳ ಮಾಡಿದ್ದರು. ಅದು ಇನ್ನೂ ಉಪಯೋಗಕ್ಕೆ ಬರದಂತಾಯಿತು. ತನ್ನ ಕುಚ್ಚಿನ ಫೆಜ್ ಟೋಪಿಗಾದ ಗತಿ ನೋಡಿ ತನ್ನ ವ್ಯಕ್ತಿತ್ವಕ್ಕೆ ಅವಮಾನವಾದಂತಾಯಿತು ಮುಸ್ತಾಫಾನಿಗೆ. ಘೊಳೋ ಎಂದು ಕುಳಿತುಕೊಂಡು ಅಳತೊಡಗಿದಾನು. ಎಲ್ಲರೂ ಏನೇನೋ ಸಮಾಧಾನ ಹೇಳಿದ ಮೇಲೆ ಕಣ್ಣೀರಸಿಕೊಳ್ಳುತ್ತಾ ಟೋಪಿ ಕೊಡವುಕೊಂಡು ಮುಸ್ತಾಫಾ ಮನೆ ಕಡೆಗೆ ಹೆಜ್ಜೆ ಹಾಕತೊಡಗಿದ. ಮಾರನೆಯ ದಿನದಿಂದ 1 ವಾರದ ಕಾಲ ರಾಮಾನುಜ ಅಯ್ಯಂಗಾರಿ, ಶಂಕರ ಹಾಗೂ ಇನ್ನೂ ಕೆಲವರು ಕಾಲೇಜಿನ ಕಡೆಗೆ ಸುಳಿಯಲೇ ಇಲ್ಲ. ಮುಸ್ತಾಫಾ ಸಾಬರ್ಕೇರಿಯಿಂದ ಜನ ತಂದು ಹೊಡೆಸುತ್ತಾನಂತೆ ಎಂದು ಯಾರೋ ಹೇಳಿದರಂತೆ ಅವರಿಗೆ. ಆದ್ದರಿಂದ ಅವರು ಕಾಲೇಜಿಗೆ ಬರದೆ ಗೆಳೆಯರ ಬಳಿ ಸಮಾಚಾರವನ್ನು ಪರೋಕ್ಷವಾಗಿ ಸಂಗ್ರಹಿಸುತ್ತಾ ಮನೆಯಲ್ಲೇ ಉಳಿದರು. ಜಮಾಲ್, ಅಬ್ದುಲ್, ಮುಸ್ತಾಫಾ ಹುಸೇನ್ ಆ ಜಗಳವಾದ ದಿನದಿಂದ ಆಚೆಗೆ ಹಿಂದಿನ ಬೆಂಚಿನಲ್ಲಿ ಕುಳಿತುಕೊಳ್ಳಬೇಕಾದ ಅಗತ್ಯವಿರಲಿಲ್ಲ. ತರಗತಿಯಲ್ಲಿ ಚೂಪಾಗಿ ಗೋಪುರಗಳಂತೆ ಕಾಣುತ್ತಿದ್ದ ಅವನ ಕುಚ್ಚಿನ ಫೆಜ್ ಟೋಪಿಯೂ ಈಗ ಕಾಣುತ್ತಿರಲಿಲ್ಲ. ಆಟದ ಸಮಯದಲ್ಲಿ ಟೋಪಿ ಹಾಳಾದರೆ ಅದನ್ನೆಲ್ಲ ಮನಸ್ಸಿಗೆ ಹಾಕಿಕೊಳ್ಳಬಾರದು ಎಂದು ಸ್ಪೋರ್ಟ್ಸ್ ಮಾಸ್ತರು ಮನಸ್ತಾಪ ಬೆಳೆಯದಂತೆ ನೋಡಿಕೊಂಡರು. ಈ ನಡುವೆ ಇನ್ನೊಂದು ಅನೀಕ್ಷಿತ ಪ್ರಸಂಗದಿಂದ ಮುಸ್ತಾಫಾನ ಗೌರವ ಹೆಚ್ಚಾಯಿತು. ಊರಿನೊಳಗೆ ಮಹಾಗಣಪತಿ ಉತ್ಸವ ಮಾಡಬೇಕೆಂದು ಸಾವಿರಾರು ರೂಪಾಯಿ ಚಂದ ಇಟ್ಟಿದ್ದರು. ಭಾರೀ ಗಣಪತಿಯೊಂದನ್ನು ಮಾಡಿ ಕೂರಿಸಿದ್ದರು. ದಿನವೂ ಜನಜಂಗುಳಿ ನೆರೆದು ಸಂಗೀತ ಸಮಾರಂಭ, ಅನ್ನ ಸಂತರ್ಪಣೆ ಇತ್ಯಾದಿಗಳು ನಡೆಯುತ್ತಿದ್ದವು. ಗಣಪತಿಯನ್ನು ಒಯ್ದು ಹೊಳಗೆ ವಿಸರ್ಜನೆ ಮಾಡುವ ದಿನ ಹತ್ತಿರಾದಂತೆ ಪೊಲೀಸರಿಗೆ ಎದೆಯೊಳಗೆ ಪುಕ ಎನ್ನತೊಡಗಿತು. ಹಿಂದೂಗಳು ಮುಸಲ್ಮಾನರನ್ನು ಹೀಯಾಳಿಸುವಂತೆ ವಿಜೃಂಭಿಸುವುದು, ಮುಸಲ್ಮಾನರು ಹಿಂದೂಗಳ ವಿಜೃಂಭಣೆಯನ್ನು ತಿರಸ್ಕಾರದಿಂದ ನೋಡುವುದು ನಡೆದೇ ಇತ್ತು. ಉತ್ಸವದ ದಿನ ಬಂತು. ಮಹಾಗಣಪತಿಯನ್ನು ಹೊತ್ತು ಪಲ್ಲಕ್ಕಿಯಲ್ಲಿ ಒಯ್ದು ವಿಸರ್ಜಿಸಬೇಕು. ಕಾಲೇಜಿಗೆ ಆ ದಿನ ಆ ಪ್ರಯುಕ್ತ ರಜಾ ಕೊಟ್ಟಿದ್ದರಿಂದ ಕಾಲೇಜು ಹುಡುಗರೆಲ್ಲ ವಿದ್ಯಾಗಣಪತಿಯ ಪಾದಾರಮಿಂದಗಳ ಬಳಿಯೇ ಹುಡುಗಿಯರ ಕಡೆಗೆ ಓರೆ ನೋಟ ಬೀರುತ್ತಾ ಟಿವಿಯಿಂದ ಓಡಾಡುತ್ತಿದ್ದರು. ಹುಡುಗಿಯರು ಚೆನ್ನಾಗಿ ಸಿಂಗರಿಸಿಕೊಂಡು ಹಣ್ಣುಕಾಯಿ ಮಾಡಿಸಿಕೊಂಡು ಹೋಗಲು ಬಂದು ಹೋಗುತ್ತಿದ್ದರು. ಕೊನೆಗೊಮ್ಮೆ ಪಲ್ಲಕ್ಕಿಯಲ್ಲಿ ಗಣಪತಿ ಮೆರವಣಿಗೆ ಆರಂಭವಾಯಿತು. ಪಲ್ಲಕ್ಕಿ ಮಸೀದಿಯ ಹತ್ತಿರ ಬರಬೇಕಾದರೆ ತುಂಬಾ ಹೊತ್ತಾಗಿ ಕತ್ತಲಾಗತೊಡಗಿತು. ನಾವೆಲ್ಲ ಮಸೀದಿಯ ಸರ್ಕಲ್ನ ಬಳಿ ಅಲ್ಲೊಬ್ಬ ಇಲ್ಲೊಬ್ಬ ನಿಂತಿದ್ದೆವು. ನಾವು ಹೊಡೆದಾಟದ ತಮಾಷೆ ನೋಡಲು ಬಂದಿದ್ದೆವು. ಆದ್ದರಿಂದ ಪರಿಸ್ಥಿತಿ ಬಿಗಡಾಯಿಸಿದರೆ ಕಾಲು ಕೀಳಲು ಸನ್ನದ್ಧರಾಗಿ ನಿಂತಿದ್ದೆವು. ಮಹಾಗಣಪತಿಯ ಮುಂಭಾಗದಲ್ಲಿ ಅನೇಕ ಗಾಣಿಗರ ಕೇರಿಯ, ಹಳ್ಳದ ಕೇರಿಯ ಪೈಲ್ವಾನರು ಗಣಪತಿಗೆ ಜಯಕಾರ ಹಾಕುತ್ತಾ ಮೈಮೇಲಿನ ಪರಿವೆ ಇಲ್ಲದೆ ಕುಣಿಯುತ್ತಿದ್ದರು. ಚೆನ್ನಾಗಿ ಕುಡಿದು ಹಣ್ಣಾಗಿ ಬಂದಿದ್ದ ಅವರಿಗೆ ಭಕ್ತಿಯೋ ಕೋಪವೋ ಯಾವ ಭಾವವಾದರೂ ಹಠಾತ್ತಾಗಿ ಪರಾಕಾಷ್ಠೆಗೆ ಇರುತ್ತಿತ್ತು. ಭೂತ ಹಿಡಿದವರಂತೆ ಜಯಕಾರ ಹಾಕುತ್ತಾ ಕೂಗುತ್ತಿದ್ದರು. ಸೊಂಟದ ಬಳಿಯಲ್ಲಿ ಸೈಕಲ್ ಚೈನು, ಚೂರಿ ಇಟ್ಟುಕೊಂಡಿದ್ದಾರೆ ಎಂದು ಎಲ್ಲರೂ ಗುಸುಗುಸು ಮಾತಾಡುತ್ತಿದ್ದರು. ಹೋದ ಬಾರಿ ಮಸೀದಿಯ ಬಳಿಯಲ್ಲಿಯೇ ಎಲ್ಲಿಂದಲೋ ಮೆರವಣಿಗೆಯ ಮೇಲೆ ಕಲ್ಲು ಬಿದ್ದು ಒಂದು ಕೋಮು ಗಲಭೆ ಆರಂಭವಾಯಿತು. ಆದ್ದರಿಂದ ಜನರೆಲ್ಲ ಮಸೀದಿಯ ಬಳಿಯೇ ಹೆಚ್ಚು ಉತ್ಸುಕರಾಗಿ ಕಾದಿದ್ದರು.
ಇದ್ದಕ್ಕಿದ್ದಂತೆ ಒಂದು ಭಯಂಕರ ನೂಕು ನುಗ್ಗಲು ಆರಂಭವಾಯಿತು. ಹೋ ಎಂದು ಜನ ದಿಕ್ಕಾಪಾಲಾಗಿ ನುಗ್ಗಾಡತೊಡಗಿದರು. ಕೆಲವರಾಗಲೇ ಮುಸಲ್ಮಾನರೇ ಏನೋ ಮಾಡಿದರೆ ಎಂದು ಕೋಪಾವಿಷ್ಟರಾಗಿದ್ದರು. ಪೊಲೀಸರು ಜನರನ್ನು ನುಗ್ಗಾಡಬೇಡಿರೆ ಎಂದು ಅಂಗಲಾಚುತ್ತಾ ಓಡಾಡುತ್ತಿದ್ದರು. ಅನೇಕನು ತುಳಿದಾಟದಲ್ಲಿ ಗಾಯಗೊಂಡಿದ್ದರು. ಕೆಲವರು ಜಾತಿ ಕುಲ ಗೋತ್ರಗಳನ್ನು ಯೋಚಿಸದೆ ತಮ್ಮನ್ನು ತುಳಿದವರೊಂದಿಗೆ ಹೊಡೆದಾಟವನ್ನು ಆರಂಭಿಸಿದರು. ಗಲಭೆಯೋ ಗಲಭೆ. ಗಣಪತಿಯನ್ನು ಯಾವುದೋ ಒಂದು ಒಳದಾರಿಯಲ್ಲಿ ಸಾಗಿಸಿ ವಿಸರ್ಜಿಸಿದರು ಎಂದು ಸುದ್ದಿ ಬಂತು. ನಾವೆಲ್ಲ ಗಣಪತಿ ಉತ್ಸವಕ್ಕೆ ಮುಸಲ್ಮಾನರು ಅಡ್ಡಿ ಮಾಡಿದರು ಎಂದು ತೆಗಲುತ್ತಾ ಮನೆಯ ದಾರಿ ಹಿಡಿದೆವು. ಆದರೆ ಮಾರನೆಯ ದಿನ ಕಾಲೇಜಿನಲ್ಲಿ ನಿಜವಾದ ವಾರ್ತೆ ಗೊತ್ತಾಯಿತು. ಕುಂಭಾರಕೇರಿಯವನೊಬ್ಬನು ಕುಡಿದು ಪಂಜು ಹಿಡಿದು ಕುಣಿಯುತ್ತಾ ಗಣಪತಿಯ ಮುಂದೆ ಮೆರವಣಿಗೆ ಬರುತ್ತಿದ್ದ ಬಸವನ ಬೆನ್ನಿಗೆ ಪಂಜಿನ ಕೊಳ್ಳಿಯನ್ನು ತಾಗಿಸಿದಾನಂತೆ. ಬಸವನ ಥಡಿಗೆಲ್ಲ ಬೆಂಕಿ ಹೊತ್ತಿಕೊಂಡು ಅದು ಹುಚ್ಚು ಹಿಡಿದಂತೆ ಜನಗಳ ಮೇಲೆಲ್ಲ ನುಗ್ಗಿ ಮೆರವಣಿಗೆಯೆಲ್ಲ ಹಾಹಾಕಾರವೆದ್ದಿತು. ಆದರೆ ಇದರಲ್ಲಿ ಇನ್ನೂ ಆಶ್ಚರ್ಯದ ಸುದ್ದಿ ಎಂದರೆ ನಮ್ಮ ಕಾಲೇಜಿನ ಡೇರ್ ಡೆವಿಲ್ ಮುಸ್ತಾಫಾ ಆ ಬಸವನನ್ನು ಹಿಡಿದು ಅದರ ಥಡಿಯನ್ನು ತೆಗೆದು ಹದ್ದುಬಸ್ತಿಗೆ ತಂದಿದ್ದಾನಂತೆ. ಮುಸ್ತಾಫಾನಿಗೂ ಸುಟ್ಟಗಾಯಗಳು ಕೊಂಚ ಆಗಿ ಅವನೂ ಆಸ್ಪತ್ರೆಯಲ್ಲಿದ್ದಾನೆ ಎಂದು ಗೊತ್ತಾಯಿತು. ನಮಗೆ ಆಶ್ಚರ್ಯ, ಆನಂದ, ಹೊಟ್ಟೆಕಿಚ್ಚು, ಪ್ರಶಂಸೆ ಎಲ್ಲ ಒಟ್ಟಿಗೆ ಆಯಿತು. ಉರಿಯುವ ಗಾಯಕ್ಕೆ ಉಪ್ಪು ಹಾಕಿದಂತೆ ನಮ್ಮ ಕಾಲೇಜಿನ ಹುಡುಗಿಯರು ಅಂತೂ ಒಳ್ಳೆ ಡೇರ್ ಡೆವಿಲ್ ಕಣೋ ಎಂದು ಎಲ್ಲರೂ ಅಂದುಕೊಂಡರು. ಈ ಘಟನೆಯ ನಂತರ ಮುಸ್ತಾಫಾನಿಗೆ ಕೀರ್ತಿ ಗೌರವಗಳು ಸಿಗತೊಡಗಿವು. ಅವನ ಬಗ್ಗೆ ಎಲ್ಲರಿಗೂ ಆದರ ಆರಂಭವಾಯಿತು. ಆಟದಲ್ಲೂ ಅವನು ನಮ್ಮ ಪಕ್ಷಕ್ಕೆ ಬರಲಿ ಎಂದು ಎಲ್ಲ ಕರೆಯತೊಡಗಿದರು. ಕಾಲೇಜಿನ ಯಾನಿಯನ್ ಡೇ ಮಾಡಲು ಕೆಲಸ ನಡೆಯತೊಡಗಿತು. ಅದರ ಅಂಗವಾಗಿ ಕಾಲೇಜಿನಲ್ಲಿ ಅನೇಕ ಪ್ರಬಂಧ ಸ್ಪರ್ಧೆಗಳು ಪಂದ್ಯಗಳು ನಡೆದವು. ಚರ್ಚಾ ಸ್ಪರ್ಧೆಯೆಂದು ನಡೆಯುತ್ತಿತ್ತು. ರಾಮಾನುಜ ಅಯ್ಯಂಗಾರಿ ಮುಸ್ತಫಾನ ಹೆಸರನ್ನು ಅವನಿಗೆ ಗೊತ್ತಾಗದಂತೆ ಸೇರಿಸಿಬಿಟ್ಟಿದ್ದ. ಯಾರಿಗೂ ಗೊತ್ತಿರಲಿಲ್ಲ. ಮುಸ್ತಫಾ ವೀಕ್ಷಕನಾಗಿ ನಮ್ಮೊಡನೆ ಕುಳಿತಿದ್ದ. ಅಧ್ಯಕ್ಷತೆ ವಹಿಸಿದ್ದ ಲಾಜಿಕ್ ಮಾಸ್ತರು ರಂಗಾಚಾರ್ಯರು ಜಮಾಲ್ ಅಬ್ದುಲ್ ಮುಸ್ತಫಾ ಹುಸೇನ್ ಎಂದು ಕೂಗಿದರು. ಮುಸ್ತಫಾ ಕಂಗಾಲಾದ. ಏಕೆಂದರೆ ಅವನಿಗೆ ಈ ರೀತಿಯ ವಿಷಯಗಳಲ್ಲಿ ಬುದ್ಧಿ ಚುರುಕಾಗಿ ಓಡುತ್ತಿರಲಿಲ್ಲ. ಜೊತೆಗೆ ಕನ್ನಡವನ್ನೂ ಶುದ್ಧವಾಗಿ ಮಾತನಾಡಲೂ ಬರುತ್ತಿರಲಿಲ್ಲ. ಕುಳಿತಲ್ಲಿಂದಲೇ ನಾನು ಮಾತನಾಡೋದಿಲ್ಲ ಸಾರ್ ಎಂದು ಹೇಳಿದ. ಅದಕ್ಕೆ ಅಧ್ಯಕ್ಷರು ಇರ್ಲಿ ಬಾರಯ್ಯ, ಏನೋ ತಿಳಿದಿದ್ದು ನಾಲ್ಕು ಮಾತಾಡು ಎಂದರು. ಜೊತೆಯಲ್ಲಿ ಕುಳಿತಿದ್ದ ಶಂಕರ, ಅನಂತ ಎಲ್ಲರೂ ಹೋಗೋ ಹೋಗೋ ಎಂದು ಪುಸುಲಾಯಿಸತೊಡಗಿದರು. ಇವರ ಕಾಟ ತಡೆಯಲಾರದೆ ಮುಸ್ತಫಾ ವೇದಿಕೆ ಹತ್ತಿ ಮೈಕ್ ಬಳಿ ಮಾತನಾಡಲು ನಿಂತ. ಎದುರಿಗೆ ನೂರಾರು ಮುಖಗಳು. ಗೆಳೆಯರನ್ನು ಈ ಕೋನದಿಂದ ಮುಸ್ತಫಾ ಎಂದೂ ನೋಡೇ ಇರಲಿಲ್ಲ. ತಲೆಯೊಳಗೆ ಖಾಲಿ ಖಾಲಿ. ಒಂದೇ ಒಂದು ವಿಷಯವೂ ತಲೆಗೆ ಹೊಳೆಯುತ್ತಿಲ್ಲ. ಚರ್ಚೆಯ ವಿಷಯವೇನೆಂಬುದು ಗೊತ್ತಿರಲಿಲ್ಲ. ಯಾವುದೋ ಗಲಿಬಿಲಿಯಲ್ಲಿ ವೇದಿಕೆ ಹತ್ತಿ ಬಂದು ಮುಸ್ತಫಾ ನಿಂತಿದ್ದ. ಸಾರ್, ನಾನ್ ಹೋಗ್ತೇನೆ ಸಾರ್ ಎಂದು ಅಧ್ಯಕ್ಷರ ಕಡೆಗೆ ತಿರುಗಿ ಅಂಗಲಾಚಿದ. ಎದುರಿನ ಧ್ವನಿವರ್ಧಕದಲ್ಲಿ ಅವನ ದನಿ ಸ್ಪಷ್ಟವಾಗಿ ಮೊಳಗಿತು. ಗೆಳೆಯರ ಗುಂಪೆಲ್ಲ ಹೋ ಎಂದು ಕೂಗಿದರು. ಹಿಂದಿನಿಂದ ಒಂದಷ್ಟು ಜನ ಡೇರ್ ಡೆವಿಲ್ ಮುಸ್ತಫಾ ಎಂದು ಕೂಗತೊಡಗಿದರು. ಇನ್ನಷ್ಟು ಗಲಿಬಿಲಿಯಿಂದ ಮುಸ್ತಫಾ ಅಧ್ಯಕ್ಷರನ್ನು ಇನ್ನೊಮ್ಮೆ ಯಾಚಿಸಿದ. ಅಧ್ಯಕ್ಷರು ಅವನ ಸಂಕಟ ನೋಡಲಾರದೆ ಹೋಗಲು ಅನುಮತಿ ನೀಡಿದರು. ಯಾವನು ಅವನು ನನ್ನ ಹೆಸರು ಬರೆಸಿದವನು ಎಂದು ರೇಗುತ್ತಾ ಮುಸ್ತಫಾ ಇಳಿದು ಬಂದ. ಮಾರನೇ ದಿನ ಟ್ಯಾಲೆಂಟ್ಸ್ ಡೇ. ಹುಡುಗ ಹುಡುಗಿಯರೆಲ್ಲ ತಮ್ಮ ಚಾಕಚಕ್ಯತೆ ಪ್ರದರ್ಶಿಸುವ ಕಾರ್ಯಕ್ರಮ ಅದು. ಅದರಲ್ಲಿ ಮುಸ್ತಫಾನ ಜಾದೂರ್ ಕಾರ್ಯಕ್ರಮವೂ ಒಂದಿಟ್ಟು. ಹಿಂದಿನ ದಿನ ಚರ್ಚಾಗೋಷ್ಠಿಯಲ್ಲಿ ಅವನೆಬ್ಬಿಸಿದ ಅಧ್ವಾನದಿಂದ ನಮಗೆ ಅವನು ಹೇಗೆ ಕಾರ್ಯಕ್ರಮ ಕೊಡುತ್ತಾನೋ ಎಂದು ಕಾತರ ಇತ್ತು. ಮುಸ್ತಫಾ ಜಾದೂಗಾರರ ನೆರಿಗೆಯ ಪೇಟೆ ಕಟ್ಟಿಕೊಂಡು ಉದ್ದ ನಿಲುವಂಗಿಯನ್ನು ಧರಿಸಿ ಸಾಕ್ಷಾತ್ ಐಂದ್ರಜಾಲಿಕನಂತೆ ರಂಗಕ್ಕಿಳಿದ. ಜೊತೆಗೆ ಸಹಾಯಕನಾಗಿ ಶೀನನು ಪೆಟ್ಟಿಗೆ ಹೊತ್ತು ಬಂದ. ಮುಸ್ತಫಾನ ಇಂದ್ರಜಾಲ ಆರಂಭವಾಯಿತು. ಒಂದೊಂದೇ ಜಾದೂ ಮಾಡಿ ಅನಂತರ ಅದರ ಗುಟ್ಟನ್ನು ವಿವರಿಸುತ್ತಿದ್ದ. ಗಾಜಿನ ಚೂರನ್ನು ತಿಂದು ನೀರು ಕುಡಿದು ಸಹಾಯಕನ ಕಣ್ಣು ಕಟ್ಟಿ ತೋರಿಸಿದ ವಸ್ತುಗಳ ಹೆಸರು ಹೇಳಿಸಿದ. ಬಾಳೆಹಣ್ಣನ್ನು ಸುಲಿದರೆ ಒಳಗಿನಿಂದ ಬಾಳೆಹಣ್ಣಿನ ತಿರುಳು ಹೋಳುಹೋಳಾಗಿ ಬೀಳುತ್ತಿತ್ತು. ಖಾಲಿ ಟೋಪಿಯೊಳಗಿಂದ ಕರವಸ್ತ್ರ, ಕಡಲೆಪುರಿ ಇತ್ಯಾದಿಗಳನ್ನು ತೆಗೆದ. ಎಲ್ಲರೂ ಮುಸ್ತಫಾನ ಜಾದೂಗಾರಿಕೆಗೆ ತಲೆದೂಗಿದರು. ಮೊದಲ ಬಹುಮಾನ ಅವನಿಗೇ ಎಂದು ಖಾತರಿಯಾಯಿತು. ಎಲ್ಲ ಆದನಂತರ ಮುಸ್ತಫಾ ತನ್ನ ಕೊನೆಯ ಕಾರ್ಯಕ್ರಮಕ್ಕೆ ಬಂದ. ತನ್ನ ವಿನೋದದ ದನಿಯನ್ನು ಗಂಭೀರವಾಗಿ ಮಾಡಿಕೊಂಡು ಪೆಟ್ಟಿಗೆಯಿಂದ ಒಂದು ಕೋಳಿ ಮೊಟ್ಟೆಯನ್ನು ಈಚೆಗೆ ತೆಗೆದ. ಕೈಯಲ್ಲಿ ಎತ್ತಿ ಹಿಡಿದು ಎಲ್ಲರಿಗೂ ತೋರಿಸಿದ. ಆಮೇಲೆ, ಗೆಳೆಯರೇ, ಇಲ್ಲಿಯವರೆಗೆ ತೋರಿಸಿದ್ದೆಲ್ಲ ಕೇವಲ ಕೈಚಳಕ. ಆದರೆ ಇದು ಅಂಥದ್ದಲ್ಲ. ಇದು ಅಸಲಿ ಜಾದು. ನಮ್ಮ ಜಾತಿಯಲ್ಲಿ ತಲಿಸ್ಮಾನ್ ಅಂತಾರೆ. ಮಂತ್ರಶಕ್ತಿ. ನಮ್ಮ ತಾತನ ತಾತ ಮೆಕ್ಕಾ ಯಾತ್ರೆ ಹೋದಾಗ ಒಂದು ಫೆಜ್ ಟೋಪಿಯನ್ನು ಜೊತೆಗೆ ಒಬ್ಬ ಫಕೀರನ ಬಳಿ ಈ ತಲಿಸ್ಮಾನನ್ನು ಕಲಿತು ಬಂದನಂತೆ. ಇದು ಅಸಲಿ ಜಾದು. ನೋಡಿ, ಈ ಮೊಟ್ಟೆಯನ್ನು ನಿಮ್ಮೆಲ್ಲರ ಎದುರಿಗೆ ಈ ಕರವಸ್ತ್ರದೊಳಗೆ ಹಾಕಿದ್ದೇನೆ ಎಂದು ಮೊಟ್ಟೆಯನ್ನು ಕರವಸ್ತ್ರದೊಳಗೆ ಎಲ್ಲರಿಗೂ ಕಾಣುವಂತೆ ಇಟ್ಟ.
ಸುತ್ತಿ ಎಲ್ಲರೂ ಯಾವುದೋ ಪವಾಡವೊಂದನ್ನು ನೋಡಲು ಸಿದ್ಧರಾಗಿ ಕುಳಿತರು. ಮುಸ್ತಫಾ ಎದುರಿಗೆ ನೋಡುತ್ತಿದ್ದ ರಾಮಾನುಜ ಅಯ್ಯಂಗಾರಿಯನ್ನು ವೇದಿಕೆಯ ಮೇಲಕ್ಕೆ ಕರೆದ. ಈ ಅಪೂರ್ವ ಕಾರ್ಯಕ್ರಮದಲ್ಲಿ ತಾನೂ ಭಾಗಿಯಾಗಲು ರಾಮಾನುಜ ಅಯ್ಯಂಗಾರಿ ತವಕದಿಂದ ವೇದಿಕೆ ಹತ್ತಿ ಅಲ್ಲಿ ಶೀನ ತಂದಿಟ್ಟ ಸ್ಕೂಲಿನ ಮೇಲೆ ಕುಳಿತ. ಎಲ್ಲರೂ ಏಕಾಗ್ರಚಿತ್ತರಾಗಿ ಮೊಟ್ಟೆಯನ್ನೇ ಗಮನಿಸುತ್ತಿದ್ದರು. ಇಲ್ಲದಿದ್ದರೆ ಮುಸ್ತಫಾನೂ ಶೀನನೂ ಒಬ್ಬರನ್ನೊಬ್ಬರು ನೋಡಿಕೊಂಡ ರೀತಿಯಲ್ಲೇ ಕಿಡಿಗೇಡಿಗಳು ಏನೋ ಕುತಂತ್ರ ನಡೆಸಿದ್ದಾರೆ ಎಂದು ಗೊತ್ತಾಗುತ್ತಿತ್ತು. ಮುಸ್ತಫಾ ರಾಮಾನುಜ ಅಯ್ಯಂಗಾರಿಗೆ ಕರವಸ್ತ್ರ ಪರೀಕ್ಷಿಸಲು ಕೊಟ್ಟ. ರಾಮಾನುಜ ಅಯ್ಯಂಗಾರಿ ಅದನ್ನು ಚೆನ್ನಾಗಿ ಪರೀಕ್ಷಿಸಿ ಇದು ನಿಜವಾದ ಮೊಟ್ಟೆಯೇ ಎಂದು ತಲೆದೂಗುತ್ತಾ ಸಭಿಕರಿಗೆ ಅದನ್ನು ಶ್ರುತಪಡಿಸಿದ. ನೋಡಿ, ಇದು ಎಲ್ಲಿತ್ತೋ ಅಲ್ಲಿ ಹೇಗಿತ್ತೋ ಹಾಗೆ ತಲಿಸ್ಮಾನ್ ಶಕ್ತಿಯಿಂದ ಮಾಯ ಮಾಡ್ತೀನಿ ಎಂದು ಮುಸ್ತಫಾ ಹೇಳಿ ಕರವಸ್ತ್ರವನ್ನು ತೆಗೆದು ರಾಮಾನುಜ ಅಯ್ಯಂಗಾರಿಯ ಹೊಸ ಉಲ್ಲನ್ ಕೋಟಿನ ಮೇಲು ಜೇಬಿನೊಳಗೆ ಇಟ್ಟ. ಎಂಥೆಂಥದ್ದೋ ಮಣಮಣ ಪಠಿಸುತ್ತಾ ಕೈಚಿಟಿಕೆ ಹೊಡೆದು ಜೇಬಿನ ಸುತ್ತ ಕೈ ಸುತ್ತುತ್ತಿದ್ದ. ಎಲ್ಲರೂ ಮುಳ್ಳಿನ ಮೇಲೆ ನಿಂತಂತೆ ನೋಡುತ್ತಿದ್ದರು. ಈಗ ನೋಡಿ, ಖಾಲಿಯಾಗಿದೆ ಅಯ್ಯಂಗಾರಿ, ಜೇಬಿನಲ್ಲೂ ಏನೂ ಇಲ್ಲ, ಖಾಲಿ ಖಾಲಿ ಎಂದು ಅದು ಖಾಲಿಯಾಗಿರುವುದನ್ನು ಸಭಿಕರಿಗೆ ಸಿದ್ಧಪಡಿಸಲು ಅಯ್ಯಂಗಾರಿ ಜೇಬನ್ನು ಅಂಗೈಯಿಂದ ಬಲವಾಗಿ ತಟ್ಟಿದ. ಜೇಬಿನೊಳಗಿದ್ದ ಕೋಳಿಮೊಟ್ಟೆ ಲರಕ್ ಎಂದುವುದು ಅಯ್ಯಂಗಾರಿಗೆ ಚೆನ್ನಾಗಿ ಕೇಳಿಸಿತು. ಆದರೂ ಮುಸ್ತಫಾನ ತಲಿಸ್ಮಾನ್ ಕೆಲಸ ಮಾಡಿತೇನೋ ಎಂದು ಸುಮ್ಮನೆ ಕುಳಿತಿದ್ದ. ನಿಧಾನವಾಗಿ ಕೋಳಿಮೊಟ್ಟೆಯ ಗಬ್ಬುನಾಥದ ಲೋಳಿಯು ರಾಮಾನುಜ ಅಯ್ಯಂಗಾರಿಯ ಉಲ್ಲನ್ ಕೋಟಿನ ಮೇಲು ಜೇಬಿನಿಂದ ಇಳಿಯತೊಡಗಿತು. ಅಯ್ಯಂಗಾರಿಗೆ ಇದೇನೆಂದು ಅರ್ಥವಾಗಲಿಲ್ಲ. ಮುಸ್ತಫಾ ಸಭಿಕರ ಕಡೆಗೆ ತಿರುಗಿ ಗಂಭೀರವಾಗಿ ಹೇಳಿದ, ಕ್ಷಮಿಸಬೇಕು, ನನ್ನ ತಲಿಸ್ಮಾನ್ ಶಕ್ತಿಯು ನನ್ನ ಫೆಜ್ ಟೋಪಿ ಜೊತೆಗೆ ಹಾಳಾಗಿ ಹೋಗಿದೆ ಎಂದು ಕಾಣುತ್ತದೆ. ಮೊಟ್ಟೆ ಮಾಯವಾಗಲಿಲ್ಲ, ರಾಮಾನುಜ ಅಯ್ಯಂಗಾರಿಯ ಕೋಟಿನ ಜೇಬಿನಲ್ಲಿ ಒಡೆದು ಹೋಗಿದೆ ಎಂದು ಹೇಳಿದ. ಇಡೀ ಸಭೆಗೆ ಮುಸ್ತಫಾನ ಕುಚೋದ್ಯ ಇದ್ದಕ್ಕಿದ್ದಂತೆ ಅರ್ಥವಾಗಿ ಹೋ ಎಂದು ಬಿದ್ದು ಬಿದ್ದು ನಗತೊಡಗಿದರು. ರಾಮಾನುಜ ಅಯ್ಯಂಗಾರಿಯು ಅವಮಾನದ ಗೌರಿಶಂಕರದ ಮೇಲೆ ಕುಳಿತಂತೆ ಆ ಸ್ಕೂಲಿನ ಮೇಲೆ ಕುಳಿತಿದ್ದ. ಇದ್ದಕ್ಕಿದ್ದಂತೆ ಬ್ರಾಹ್ಮಣನಾದ ಅವನಿಗೆ ಎದೆಯ ಮೇಲೆ ಹರಿಯುತ್ತಿದ್ದ ಕೋಳಿಮೊಟ್ಟೆಯ ವಾಸನೆಯ ಲೋಳಿಯನ್ನು ಸಹಿಸಲಾಗಲಿಲ್ಲ. ಸ್ಕೂಲಿನಿಂದ ನೆಗೆದು ಹಾರಿ ಆಚೆಗೆ ಓಡಿದ. ಮುಸ್ತಫಾನೂ ಶೀನನೂ ಅವನ ಹಿಂದೆಯೇ ತಮ್ಮ ಸರಕನ್ನು ತೆಗೆದುಕೊಂಡು ಓಡಿದರು. ಸಾಬಣ್ಣ ರಾಮಾನುಜ ಅಯ್ಯಂಗಾರಿ ಜಾತಿ ಕೆಡಿಸಿಬಿಟ್ಟ ಎಂದು ಹಲವರು ಕುಚೋದ್ಯ ಮಾಡಿದರು. ಆದರೆ ನಾವೆಲ್ಲ ಆಗಲೇ ಯೌವನದ ಹುಮ್ಮಸ್ಸಿನಲ್ಲಿ ಆ ಗಡಿಗಳನ್ನೆಲ್ಲ ಮೀರುತ್ತಾ ಬಹುದೂರ ಬಂದಿದ್ದೆವು. ಮುಸ್ತಫಾ ರಾಮಾನುಜ ಅಯ್ಯಂಗಾರಿ ಕ್ಷಮೆ ಕೇಳಿ ಕೋಟನ್ನು ಶುದ್ಧ ಮಾಡಿಕೊಟ್ಟ.